ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭುವಾಯಾವನಿಮಗಾಹ ನಮಃ ಸ್ವಾಮಿನ್ರಾಮಪ್ರಿಯತಮನಮನ್ ಕುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 48ನೆಯ ಪ್ರವಚನ. ಭೀಷ್ಮ ಭಗವಂತನ ವಿಶೇಷ ಆವೇಶಕ್ಕೆ ಪಾತ್ರನಾಗಿ ಧರ್ಮರಾಜ ಕೇಳಿದಂತೆ ರಾಜಧರ್ಮದ ಬಗ್ಗೆ ಒಂದಿಷ್ಟು ಸಂಗ್ರಹವಾಗಿ ಹೇಳಿದ್ದೇನೆ ನಾನು ಅಂತ ಸೂರ್ಯಾಸ್ತದ ಹೊತ್ತಿನಲ್ಲಿ ನಿಲ್ಲಿಸಿದ ಭೀಷ್ಮ. ಧರ್ಮರಾಜ ಸಂತೋಷದಿಂದ ಕಣ್ಣೀರು ತುಂಬಿ ಭೀಷ್ಮರ ಪಾದಗಳಿಗೆ ಮುಟ್ಟಿ ನಮಿಸಿ ಮತ್ತೆ ನಾಳೆ ಪ್ರಶ್ನಿಸುವೆ ಅಂತ ಹೇಳಿ ಸೂರ್ಯ ಕಂತೋವನಿದ್ದಾನೆ ಹೇಳಿ ಅವರೆಲ್ಲ ರಥದಲ್ಲಿ ಹೊರಟರು ಅಂತ ವಿಷಂಪಾಯನರು ಜನಮೇಜಯನಿಗೆ ಧರ್ಮರಾಜ ಕೇಳಿದ ಚಿಂತನೆಯ ಬಗ್ಗೆ ಮಾತಾಡ್ತಾ ಹೇಳಿದರು. ಹೊರಟವರು ಹಸ್ತಿನಪುರಕ್ಕೆ ಬರಬೇಕು. ಬರುವ ನಡುವೆ ಸಂಜೆ ಆಗಿದೆ, ಆದ್ರಿಂದ ಜಪ ಮಾಡಿದರು. ಅದನ್ನು ಹೇಳುತ್ತಾನೆ ನೋಡಿ, ಹೇಳಬೇಕು ನೋಡಿ, ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಅವರೆಲ್ಲ. ಋಷಿಗಳಲ್ಲೇ ಕೆಲವು ಆಶ್ರಮಕ್ಕೆ ಹೊರಟರು ಅಂತ ಹೇಳಿದ್ದೆ ನಾನು. ಇದು ರಾಜ್ಯಕ್ಕೆ ಸಂಬಂಧಪಟ್ಟವರು ಮಾತ್ರ. ವ್ಯಾಸರಲ್ಲಿ ಅಲ್ಲೇ ಅವರ ಆಶ್ರಮಕ್ಕೆ ಹೋಗಿಬಿಟ್ಟಿದ್ದಾರೆ. ಅಂದ ಹಸ್ತಿನಪುರಕ್ಕೆ ಅಲ್ಲಿಂದ ತೆರಳಿದವರು ಸಾತ್ವಿಕಿ ನೆಲೆಯಲ್ಲಿ ಯಾದವರಿದ್ದಾರೆ, ಪಾಂಡವರು, ಕೃಷ್ಣ ಇವರೆಲ್ಲರೂ ಬಂದಿದ್ದಾರೆ. ಆದ್ರಿಂದ ದೃಶದ್ವತೀಂ ಚಾಪ್ಯವಗಾಹ್ಯ ಸುವ್ರತಾಃ ಕೃತೋದಕಾರ್ತಾಃ ಕೃತಜಪ್ಯಮಂಗಳಾಃ ದೃಶದ್ವತೀಂಚ ಅವಗಾಹ್ಯ. ಸಾಯಂಕಾಲ ಮತ್ತೆ ಅಲ್ಲಿ ಕುರುಕ್ಷೇತ್ರದಲ್ಲಿ ಹರಿಯುತ್ತಿರುವ ನದಿ ದೃಶದ್ವತಿ ನದಿಯಲ್ಲಿ ಮುಳುಗಿ ಹೇಳಿದ್ದಾರೆ ನೋಡಿ. ಸಂಜೆ ಸೂರ್ಯಾಸ್ತದ ಮೊದಲು ಮಿಂದು, ಈಗಾಗಲೇ ನಾವು ಹೇಳಬಹುದು ಜ್ಞಾನಗಂಗೆಯಲ್ಲಿ ಮಿಂದೆದ್ದವರಿವರು ಅಂತ. ಗೃಹಸ್ಥನಿಗೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಸ್ನಾನ, ಸಂಜೆ ಬೇಕಾಗಿಲ್ಲ. ಆದರೆ ವಾನಪ್ರಸ್ಥರಿಗೆ ಬೇಕು. ಇನ್ನೂರು ಕಾಡಾಡಿ ಆಗಲಿಲ್ಲ ಇವರಿನ್ನೂ ಸಹ. ವಾನಪ್ರಸ್ಥರು ವಾನಪ್ರಸ್ಥ ಧರ್ಮ ದೇಶದಲ್ಲಿ ಇದ್ದು ಅಲ್ಲ, ಕಾಡಿಗೆ ತೆರಳಿ. ಆದರೂ ಸಂಜೆ ಹೊತ್ತಿನಲ್ಲಿ ನದಿ ತೀರ್ಥ ಸಿಕ್ಕಿದೆ ಹೇಳಿ ಜಪಕ್ಕಾಗಿ ಇವರು ಮಿಂದಿದ್ದಾರೆ ನೋಡಿ. ನಾವು ಕೆಲವೊಮ್ಮೆ ಹೇಳುವುದುಂಟು, ಜ್ಞಾನಕ್ಕೆ ಪ್ರಾಶಸ್ತ್ಯ ಕರ್ಮಕ್ಕೇನಲ್ಲ, ಪುಂಡರೀಕಾಕ್ಷ ಸ್ಮರಣೆಯಲ್ಲಿ ಮಿಂದಾಗಾಯಿತು. ಏನಾದರೂ ಜ್ಞಾನೀಚ ಕರ್ಮಾಣಿ ಸದೋದಿತಾನಿ ಕುರ್ಯಾದ ಕಾಮಃ. ಶ್ರುತಿ ಹೇಳುತ್ತದೆ, ಎಷ್ಟು ತಿಳಿದವನಾಗಿದ್ರು ಭಗವದೆಚ್ಚರ ಬಂದಿದ್ರು ಎಚ್ಚರ ಆದಾಗ ಲೋಕವಾರ್ತೆಯನ್ನು ನಡೆಸಬೇಕು, ಮೀಬೇಕು, ಜಪ ಮಾಡಬೇಕು, ಅನುಷ್ಠಾನ ಆಗ್ತದೆ. ಅದನ್ನ ದೃಶದ್ವಶಿಂಚಾಪ್ಯವಗಾಹ್ಯ ಸುವ್ರತಾ ಹೇಳಿದ. ಅದಕ್ಕೆ ಇವರು ವ್ರತನಿಷ್ಠರು ಅಂತ, ಅದಕ್ಕೆ ಸುವ್ರತಾ ಹೇಳಿ. ಇದು ಮಾಮೂಲಿ ಅಲ್ಲ, ನಿತ್ಯದ ವ್ಯವಸ್ಥೆ ಅಲ್ಲ, ವಿಧಿ ಇಲ್ಲ. ಅಂದರೆ ಬಾರದು ಅಂತ ನಿಷೇಧ ಇಲ್ಲ, ವಿಶೇಷ ಆಗ್ತದೆ. ದೇವರ ದೊಡ್ಡ ವ್ರತ ಇದು, ಭಗವಂತನ ಕೈಂಕರ್ಯ. ಹಾಗಾಗಿ ಎಷ್ಟು ಸಾಧ್ಯ ಉಂಟಷ್ಟು ಸಂಜೆ ಹೊತ್ತಿನಲ್ಲಿಯೂ ಜಪಕ್ಕೆ ಮಿಂದು ಮಾಡಲಿಕ್ಕೆ ಆಗತ್ತೆ. ಅದರಿಂದ ಬಹಳ ಚೆನ್ನಾಗಿ ಸ್ನಾನ ಮಾಡಿ ಕೃತೋದಕಾರ್ಥ ಅರ್ಗೆಯನ್ನು ಕೊಟ್ಟಿದ್ದಾರೆ.
ಸೂರ್ಯಾಸ್ತದ ಹೊತ್ತಿನಲ್ಲಿಯೂ ಮಂದೇಹರ ರಕ್ಕಸರ ನಾಶ ಆಗಬೇಕು, ಅವರ ವಾಹನ ನಾಶಾದಿಗಳೆಲ್ಲ. ಇದು ಒಂದರಿಗೆ ಕೊಟ್ಟ ಸಾಲದಂತ ಕೇಳಬೇಡಿ. ಅದಕ್ಕೆ ಹೇಳಿದ್ದು, ಅವರ ವಾಹನಗಳ ಪಡೆ, ಅವರ ಪಡೆ ಇವುಗಳ ನಾಶಕ್ಕೋಸ್ಕರ ಮೂರು ಅರ್ಘ್ಯನ್ನು ಸೂರ್ಯನಿಗೆ ಎದುರಾಗಿ ಪ್ರಕ್ಷೇಪ ಮಾಡಲಿಕ್ಕಿದೆ. ಹಾಗಾಗಿ ಆ ರೀತಿಯಾಗಿ ಎಲ್ಲರೂ ಸಹ ಅಂಜಲಿಪೂರ್ಣ ಅರ್ಘ್ಯ ಪ್ರದಾನ ಮಾಡಿ ಕೃತಜಪ್ಯ ಮಂಗಳ ಜಪ ಮಾಡಿದ್ದಾರೆ. ಸೂರ್ಯಾಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನು ನಡೆಸಿಕೊಟ್ಟಿದ್ದಾರೆ, ಜಪವನ್ನು ಮಾಡಿದ್ದಾರೆ. ಉಪಾಸ್ಯ ಸಂಧ್ಯಾಂ ವಿಧಿವತ್ ಪರಂತಪಾಹ. ನೋಡಿ, ಅವರನ್ನು ಹೇಳುವ ಪರಂತಪಾಹ ಅಂದಿದ್ದಾರೆ. ದೊಡ್ಡ ದೊಡ್ಡ ತಪಸ್ವಿಗಳವರು, ಜ್ಞಾನ ವೃದ್ಧರೇ, ಆದರೂ ವ್ರತ ನಿಯಮಗಳನ್ನು ಸಹ ಶಾರೀರಿಕವಾಗಿ ನಡೆಸಿಕೊಡುವಲ್ಲಿ ತುಂಬಾ ಸಮರ್ಥರಿದ್ದಾರೆ, ತುಂಬಾ ಉತ್ಸಾಹಿಗಳಿದ್ದಾರೆ. ಈ ನೆಲೆಯಲ್ಲಿ ಅವರು ಸಂಧ್ಯಾವಂದನೆಯನ್ನು, ಸಂಧಿಕಾಲದ ಉಪಾಸನೆಯನ್ನು ಅಸ್ತಾಗುವ ಮುಂಚೆ ಮಾಡಬೇಕಾದ ಹಗಲು ರಾತ್ರಿಗಳ ಮೇಳನದ ಹೊತ್ತಿನಲ್ಲಿ ನಡೆಸಬೇಕಾದಂತಹ ಸಾಯಂ ಸಂಧಿಯನ್ನು ವಿದ್ಯುಕ್ತವಾಗಿ, ಅದು ಗಡಿಬಿಡಿಯಲ್ಲಿ ಚೂರುಚಾರು ಏನಿಲ್ಲ, ಕ್ರಮ ಪ್ರಕಾರ ಪ್ರಾಣಾಯಾಮ, ಸಂಕಲ್ಪ, ಆಸನ, ಅರ್ಘ್ಯ ಪ್ರದಾನ, ತರ್ಪಣ, ಭೂತಶುದ್ಧಿಯಾದಿಗಳು, ಅಂಗನ್ಯಾಸಾದಿಗಳು ನಡೆಸಿ ಕ್ರಮ ಪ್ರಕಾರವಾಗಿ ಜಪ, ಅದಕ್ಕೆ ಸಂಬಂಧಪಟ್ಟಂತೆ ನಾರಾಯಣನ ಚಿಂತನೆ ಜಪ, ಉಪಸ್ಥಾನ, ಸೂರ್ಯೋಪಸ್ಥಾನ, ಇವನ್ನೆಲ್ಲ ಬಹಳ ಚೆನ್ನಾಗಿ ಮಾಡಿಬಿಟ್ಟು ತದಪುರಂತೆ ವಿವಿಶು ಗಜಾಹ್ವಯ ಮತ್ತೆ ಹಸ್ತಿನಪುರದೊಳಗೆ ಬರೋದತ್ತು. ಹಸ್ತಿನಪುರದಲ್ಲಿ ಹೋಗಿ ಮಾಡಬಹುದಿತ್ತಲ್ಲ ಜಪ. ಹೌದು, ಅಲ್ಲಿ ಅನುಕೂಲ ಜಾಸ್ತಿ ಇದೆ. ನೋಡಿ, ಅನುಕೂಲದ ಪ್ರಶ್ನೆ ಅಲ್ಲ, ಅನುಕೂಲವನ್ನು ಇಲ್ಲಿಯೂ ಮಾಡಬೇಕು, ತಕೊಂಡು ಬರಬೇಕು. ಬೇಕಾದಾಗ ಪರಿವಾರದವರಿಲ್ವಾ, ಸೇವಕ ವರ್ಗ ಇಲ್ವಾ, ಅದನ್ನು ಎಲ್ಲಿ ಜಪ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಉಂಟು, ಅವರು ಎಲ್ಲಿ ಜಪ ಮಾಡ್ತಾರೋ ಅಲ್ಲಿ ಅನುಕೂಲ ಮಾಡಲಿಕ್ಕುಂಟು. ಮತ್ತು ವಿಶೇಷ ಏನು ಕೇಳಿದರೆ, ಮನೆಯಲ್ಲಿ ಮಾಡುವ ಜಪಕ್ಕಿಂತ, ನಿತ್ಯದ ಜಪಕ್ಕಿಂತ ಹೊರಗೆ ಮಾಡಿದಾಗ ಅದಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಅದೇ ದನದ ಕೊಟ್ಟಿಗೆಯಲ್ಲಿ ಆದರೆ 10 ಪಾಲು ಪುಣ್ಯ, ನದಿ ತೀರದಲ್ಲಿ ಆದರೆ 100 ಪಾಟು ಪುಣ್ಯ ಆಗುತ್ತೆ. ಅದರಲ್ಲಿ ಪ್ರಶಸ್ತವಾದ ನದಿಗಳು, ದೊಡ್ಡ ನದಿಗಳು, ಹೆಸರುವಾಸಿ ನದಿಗಳು, ಸಮುದ್ರಗಾಮಿಗಳು ಅಂದಾಗೆಲ್ಲ ಸಾವಿರಾರು ಪಾಲು ಮಿಗಿಲಾದಂತ ಪವರ್ ಕೊಡುತ್ತದೆ. ಇದನ್ನು ಗಮನಿಸಿ ಅವರು ಮಾಡಿದ್ದು. ಹೇಗೂ ಬಂದಾಗಿದೆ, ಹಸ್ತಿನಪುರದೊಳಗೆ ಹೋಗೋ ಮುಂಚೆ ಸಂಜೆ ಆಗ್ತಾ ಇದೆ, ಆರಾಮವಾಗಿ ನದಿ ತೀರದಲ್ಲಿ ಜಪ ಮಾಡಿದರೆ ಒಳ್ಳೆಯದು. ಅಷ್ಟು ಜನರಿಗೆ ಅವಕಾಶ ಉಂಟು ನದಿ ತೀರದಲ್ಲಿ. ನೋಡಿ, ಅವರವರ ಮನೆಯಲ್ಲಿ ಜಪ ಮಾಡುವುದಕ್ಕಿಂತ ಹೆಚ್ಚು ಪ್ರಶಸ್ತ ನದಿ, ಕೊಳ, ಸಮುದ್ರಗಾಮಿಯಾದದ್ದು, ಮಹಾನದಿಗಳು, ಹ್ರದಗಳು, ಇವುಗಳಲ್ಲೆಲ್ಲ ಜಲಾಶಯಗಳಲ್ಲಿ ಮಾಡತಕ್ಕಂತಹ ಹರಿಯುತ್ತಿರುವ ಒಳಗಿಂದ ನಾವು ಕಟ್ಟಿದ ತೊಟ್ಟಿ ಅಂತೂ ಅಲ್ಲ, ಅಷ್ಟೇ, ಅದನ್ನು ಬಿಟ್ಟು ನೀರು ಸಹಜವಾಗಿ ಹೊರಗಿಂದ ಅದಕ್ಕೆ ಬರುವಾಗಿರಬೇಕು, ಅಲ್ಲಿಂದ ಅದು ಹೋಗ್ತಾ ಇರಬೇಕು. ಹಾಗೆ ಮೂವ್ಮೆಂಟ್ ಇರು. ಅದರಿಂದ ಬಾವಿಯು ನಡೀತದೆ. ಯಾಕೆ ಹೇಳಿದ್ರೆ, ಬಾವಿಯಲ್ಲಿ ನೀರು ಅಡಿಯಿಂದ ಬರ್ತದೆ, ಹೊಸದಾಗಿ ಮೇಲಿಂದ ಹೋಗ್ತದೆ, ಆದ್ರೆ ಅದರೊಳಗೆ ಇಳಿದು ಮುಳುಗಿ ಬರಲಿಕ್ಕೆಲ್ಲ ಆಗುವುದಿಲ್ಲ. ಆದರೂ ಇಳಿಬಾವಿ ಅಂತ ಉಂಟು ಬಿಡಿ, ಅದರಲ್ಲಿ ಇಳಿಬಾವಿಯಲ್ಲಿ ಸೇದು ಮಾಡುವುದಿಲ್ಲ, ಮತ್ತೆ ಎಳೆದು ಊಟಕ್ಕೆ ತೆಗೆಯುವುದಿಲ್ಲ ಅವರು, ಸಣ್ಣದಾದ್ರಿಂದ ಏನೋ ನೆಲೆಯಲ್ಲಿ. ಅದು ಬಹಳ ಸುಂದರವಾಗಿ ಸಂಧ್ಯಾವಂದನೆಯನ್ನು ಇವರು ಮಾಡಿದರು ಅಂತ ಹೇಳಿಕೊಳ್ಳುವುದು ಮುಖ್ಯ ತಾತ್ಪರ್ಯವಾಗಿತ್ತು. ಇಂಥದ್ದು ಮಹಾಭಾರತದಲ್ಲಿ ಉದ್ದಕ್ಕೆ ನೋಡ್ತಾ ಹೋದ್ರೆ ಜಪ ಮಾಡಿದರು ಎನ್ನುವುದನ್ನು ಯುದ್ಧರಂಗದಲ್ಲಿಯೂ ಮಾಡಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಇಲ್ಲಿ ಅದಕ್ಕೋಸ್ಕರ ಅದನ್ನು ಎತ್ತಿಕೊಂಡೆ ಮಾತನ್ನು. ಹೀಗಾಗಿ ನಾವು ಮಹಾಭಾರತ ಉದ್ದಕ್ಕೆ ಜಪ ಮಾಡಿದರು ನೋಡಿಕೊಳ್ಳಿಕ್ಕೆ ಹೋದ್ರೆ ಒಂದು 10 ಕಡೆಯಲ್ಲಿ ಸಿಗ್ತದೆ. ಕೃಷ್ಣನ ಜಪವೂ ಸಿಗ್ತದೆ, ಯಾದವರದ್ದು, ಪಾಂಡವರದ್ದು, ಭೀಷ್ಮಾದಿಗಳದ್ದು, ಎಲ್ಲರದ್ದು ನೋಡ್ಲಿಕ್ಕೆ ಹೋದ್ರೆ ಈ ನೆಲೆಯಲ್ಲಿ ಬಹಳ ಚಂದವಾಗಿ ಅವರವರ ಮನೆಗೆ ಹೋಗಿದ್ದಾರೆ. ಮತ್ತೆ ಬೆಳಿಗ್ಗೆ ಆಗಿದೆ, ಅದು ದೊಡ್ಡ ವಿಷಯ ಅಲ್ಲ. ಬೆಳಿಗ್ಗೆ ಎದ್ದವರು ನಮಗೊಂದು ವಿಷಯ ಉಂಟು. ವೈಶಂಪಾಯನರು ಹೇಳ್ತಾರೆ, ಜನಮೇಜನ ಹತ್ರ ತದಕಲ್ಯಂ ಸಮುತ್ತಾಯ ಕೃತಪೂರ್ವಾನ್ನಿಕಾ ಕ್ರಿಯಾ ಅಂತ. ಮತ್ತೆ ಬೆಳಿಗ್ಗೆ ಎದ್ದವರೇ ಕ್ರಮ ಪ್ರಕಾರ ಬೆಳಿಗ್ಗೆ ಜಪ ಮಾಡಿದ್ರು. ನೋಡಿ, ಹತ್ತಿರದಲ್ಲಿ ಹೇಳುವ ರೀತಿಯವರು. ಇಲ್ಲೆಲ್ಲ ಊಟ ಮಾಡಿದ್ರು, ತಿಂಡಿ ತಿಂದ್ರು, ಗಡದ್ದಾಗಿ ಎಲ್ಲ ಹೇಳಲಿಕ್ಕೆ ಹೋಗಲಿ. ಭಕ್ಷ್ಯ ಭೋಜ್ಯಗಳ ವಿವರಣೆಗಳೇ ಇಲ್ಲ. ನಾವೊಂದೊಮ್ಮೆ ಬೇರೆ ಕಾವ್ಯವೋ ಯಾವುದೋ ಒಂದು ಕಥೆಯ ವಾಹಿನಿಯನ್ನು ನೋಡಿಬಿಟ್ರೆ ಇವರ ರಾತ್ರಿಯ ಮಸ್ತಿಗಳು, ಇನ್ನಿತರ ಪಟ್ಟಾಂಗಗಳು, ಆನಂತರ ಅವರ ವಿಹಾರಗಳು, ಅವರ ಭೋಜನ ವ್ಯವಸ್ಥೆಗಳು, ಇದನ್ನೆಲ್ಲ ಹೇಳಿ ತೋರ್ತಿದ್ರು.
ಮತ್ತೆ ಮಲಗುವ ವ್ಯವಸ್ಥೆ, ಪಲ್ಲಂಗದ ವಿವರಣೆ, ಅಲ್ಲಿಯ ವ್ಯವಸ್ಥೆಗಳು, ಬೆಳಕಿನ ವ್ಯವಸ್ಥೆ, ವಾತಾಯನ ವ್ಯವಸ್ಥೆ, ಗಾಳಿಯ ವ್ಯವಸ್ಥೆ, ಅತುಪಾನ ಇತ್ಯಾದಿಗಳದ್ದಿದ್ರೆ ಇದೆಲ್ಲ ನಗಣ್ಯ, ಇದೆಲ್ಲ ವಿಷಯವೇ ಅಲ್ಲ. ರಾಜರಲ್ಲಿ ಅದಿದ್ರು ಹೇಳುವಂಥದ್ದಲ್ಲ, ಹೇಳಬೇಕಾಗಿಲ್ಲ. ಅದು ಸಾಧನಾಂಶ ಅಲ್ಲ. ನೋಡಿ, ಇಲ್ಲಿ ಹೇಳ್ಬೋದಿತ್ತು, ಹೇಳಲಿಕ್ಕೆ ಹೋಗಲಿಲ್ಲ. ಏನು ಅಲ್ಲ ಅದು. ಈಗಾಗಲೇ ಪಾಂಡವರು ನೋವನ್ನುಂಡವರು, ಅದರಲ್ಲಿ ಗೆದ್ದ ವಿಜಯದ ಬಹಳ ದೊಡ್ಡದಾಗಿರತಕ್ಕ ಉತ್ಸವವನ್ನು ಆಚರಿಸಿಕೊಂಡವರು ಉರುಳಿನಿಂದ ಜನರಿಂದಾಗಿ. ಹಾಗೆ ಅವರವರ ಬೆಳೆಸಿದ ಕೌರವಾದಿಗಳ ಮನೆಯಲ್ಲಿ ಪ್ರವೇಶ ಮಾಡಿದ್ದನ್ನು ನಾವು ಕೇಳಿಕೊಂಡಿದ್ದೇವೆ. ಆದರೆ ಇಲ್ಲಿ ಇಶ್ಯೂ ಅಲ್ಲದು. ಇಲ್ಲಿ ಜ್ಞಾನದ ಯಜ್ಞದಲ್ಲಿ ಅವರು ಇರಲಾಗಿ ಮತ್ತು ಪುನಃ ಸಾಧನಾಂಶವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ತದಕ್ಕಲ್ಯಂ ಸಮುತ್ತಾಯ ಕೃತ ಪೂರ್ವ ಅನೇಕ ಕ್ರಿಯಾ ಅಂತ ಹೇಳಿಕೊಂಡು ಯಥಾ ಪ್ರಕಾರ ಬೆಳಿಗ್ಗೆ ಎದ್ದುಕೊಂಡು ಬೆಳಗ್ಗೆ ಮಾಡಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಸ್ನಾನ ಹೌದು, ಆನಂತರ ಜಪ, ಸತ್ಯ, ಪೂಜೆ ಪುನಸ್ಕಾರಗಳು ಎಲ್ಲವೂ ಅನ್ನೋ ನೆಲೆಯಲ್ಲಿ ಬೆಳಿಗ್ಗೆ ಮಾಡಬೇಕಾದ ಎಲ್ಲ ಕೆಲಸ. ಇಲ್ಲಿಯೂ ಮತ್ತೆ ತಿನ್ನುವುದನ್ನು ಹೇಳಿಕ್ಕೆ ಹೋಗಲೇ ಇಲ್ಲ ಅವರು. ಎಲ್ಲ ಮುಗಿಸಿಕೊಂಡು ಯಯುಸ್ತೇ ನಗರಾಕಾರ ರಥೈ ಪಾಂಡವ ಯಾದವ, ಇದು ಬೆಳಗ್ಗಿನ ಜಪ ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ಹೇಳಿದ್ದರಿಂದ ಅವರು ಮಧ್ಯಾಹ್ನದವರೆಗೆ ಕಾದ ಲಕ್ಷಣ ಇಲ್ಲಿ ಕಾಣುವುದಿಲ್ಲ. ಅವರು ಹೋದದ್ದು ಊಟ ಬಿಟ್ಟು ಅಂತ ಅರ್ಥ ಆಗ್ತದೆ. ಅದಕ್ಕೆ ನಾನು ಹೇಳಿದೆ, ಮಹಾಭಾರತದಲ್ಲಿ ತಿನ್ನುವ ಪದಾರ್ಥಗಳ ಬಗ್ಗೆ, ತಿನ್ನುವ ಬಗ್ಗೆ ನಡುವೆ ಎಲ್ಲಿಯೂ ಹೆಚ್ಚು ಮಾತುಗಳು ಸಿಗುವುದಿಲ್ಲ ಅಂತ. ಇದು ಕಲಿಬೇಕಾದ ಸಂಗತಿ. ಹೋರಾಟದಂಗಳದಲ್ಲಿಯೂ ತಿನ್ನುವ ಕಥೆಯನ್ನು ಹೇಳಲಿಕ್ಕೆ ಹೋಗಲಿಲ್ಲ ಅವರು. ನೀರು ಕುಡಿಯುವ ಬಗ್ಗೆ ಒಂಚೂರು ಮಾತಾಡಿದ್ರು. ವ್ಯವಸ್ಥೆ ಆಗಿದೆ, ಆದ ಮಧ್ಯೆಯಲ್ಲಿ ಲಂಚ್ ಬ್ರೇಕ್ ಅಂತೆಲ್ಲ ಉಂಟಾ? ಮಹಾಭಾರತ ಮಹಾಯುದ್ಧದಲ್ಲಿ ಅಲ್ಲ. ಮನುಷ್ಯರು ಬಿಡಿ, ಕುದುರೆ ಆನೆಗಳೆಲ್ಲ ತಿನ್ಲಿಕ್ಕೆ ಬೇಕಲ್ಲ. ಕೃಷ್ಣ ನೋಡಿ, ಜಯದ್ರಥ ಸಂಹಾರದ ಹೊತ್ತಿನಲ್ಲಿ ಕುದುರೆಗಳಿಗೆಲ್ಲ ಘಾಸಿ ಆಗಿದೆ, ಒಂದು ಕೋಟೆ ಕಟ್ಟು ಅಂತೇಳಿ ಅವಳಿಯಲ್ಲಿ ನೀರೆಲ್ಲ ಕುಡಿಸಿ ಎಲ್ಲ ಮಾಡಿರ್ಲಿಲ್ವಾ? ಅಂದ್ರೆ ಅಪರೂಪದ ಕ್ರಿಯೆ ಅಂತ ಅರ್ಥ. ಅದು ನಿತ್ಯ ಆಗುವುದಾದ್ರೆ ಇಲ್ಲಿ ಹೇಳ್ತಾರಲ್ವಾ? ಹೀಗಾಗಿ ನಿತ್ಯ ಅವುಗಳಿಗೆಲ್ಲ ರಣಾಂಗಣಕ್ಕೆ ಇಳಿದ ಬಳಿಕ ಅವುಗಳಿಗೆ ಏನು ಕೇವಲ 5,000 ವರ್ಷದ ಹಿಂದಿನ ಕಥೆ ಇದು, ಬಹಳ ದೂರ ಅಲ್ಲ. ಮಿಲಿಗಟ್ಟಲೆ ವರ್ಷದ ಹಿಂದೆ ಅದು ಹೇಗಿತ್ತು ಹೇಳೋದೊಂದು ಯೋಚನೆ. 5,000 ವರ್ಷದ ಕೆಳಗೆ ಆನೆ ಕುದುರೆಗಳಿಗೂ ಸಹ ಹೋರಾಟದಂಗಳದಲ್ಲಿ ಸಹ ನೀರಿನ ವ್ಯವಸ್ಥೆ, ತಿನ್ನ ವ್ಯವಸ್ಥೆ ಬೇಕಾಗಿದ್ದಿರಲಿಲ್ಲ ಅನ್ನೋ ಹಾಗೆ. ಒಂದ್ಸರ್ತಿ ಊಟ ಮಾಡಿದ್ರೆ ಆಯ್ತು. ಕೃತಯುಗದಲ್ಲಿ ಒಂದು ಊಟ ಮಾಡಬೇಕಾಗಿಲ್ಲ, ತ್ರೇತಾಯುಗದಲ್ಲಿ 1 ಮಾಡಬೇಕಾಯ್ತು, ದ್ವಾಪರದಲ್ಲಿ 2 ಮಾಡಬೇಕಾಯ್ತು, ಕಲಿಯುಗದಲ್ಲಿ 3 ಮಾಡಿದ್ದು ಸಾಲದು. ಮನುಷ್ಯ ಅಷ್ಟು ಬರಡಿದ್ದಾನೆ, ಕೊರಡಿದ್ದಾನೆ, ಎಡವಿದ್ದಾನ. ಹಾಗಾಗಿ ಇಲ್ಲಿ ಬಹಳ ಚಂದವಾಗಿ ಆ ಮಾತುಗಳನ್ನೆಲ್ಲ ಹೇಳದೆ ಬೆಳಗ್ಗಿನ ಮಾಡಬೇಕಾದಂತ ಧರ್ಮ ಕರ್ಮಗಳಲ್ಲೆಲ್ಲ ಮಾಡಿ ರಥದಲ್ಲಿ ಎಲ್ಲ ಹೊರಟರು. ಇವತ್ತು ಜಾಸ್ತಿ ಇರಬೇಕು. ಮತ್ತೆ ನಿನ್ನೆ ಪ್ರವಚನ ಶುರುವಾಗಿದೆ ಎಂದು ಗೊತ್ತಾಗಿದೆ. ಭೀಷ್ಮರು ಹೇಳ್ತಾರೆ, ಹೇಳಿದ್ದಾರೆ, ಹೇಳಿಸಿದ್ದಾನೆ ಕೃಷ್ಣ, ಕೃಷ್ಣ ನಿಂತು ಹೇಳ್ತಾನಂತೆ ಅಂತೇಳಿ ಹೆಚ್ಚಿನ ಊರವರು ಮತ್ತೆ ಒಟ್ಟಾಗಿರಬೇಕು. ಹಾಗಾಗಿ ಎಲ್ಲ ಬಂದಿದ್ದಾರೆ. ಪ್ರತಿಪದ್ಯ ಕುರುಕ್ಷೇತ್ರಂ ಭೀಷ್ಮಮಾಸಾದ್ಯ ಚ ಅನಘಾಂ. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬಂದ್ರು. ದೊಡ್ಡ ಯಾರ್ಡು ಕುರುಕ್ಷೇತ್ರ ಅಂದ್ರೆ. ಇನ್ನೊಮ್ಮೆ ಹೇಳಿದ್ದೇನಲ್ಲ ಕುರುಕ್ಷೇತ್ರದ ಬಗ್ಗೆ. ನೋಡು, ಹೇಳುವ, ಹೇಳಲಿರುವ ವೇದಿಕೆಯಲ್ಲಿ ಹೇಳುವ, ಅದನ್ನು ಇಲ್ಲಿ ಮತ್ತೆ ಸೇರಿಸುವ ಅಷ್ಟೇ. ಬಿಡಿ, ಎಲ್ಲವನ್ನು ಎಲ್ಲಾ ಕಡೆ ಹೇಳಲಿಕ್ಕೆ ಆಗುವುದಿಲ್ಲ, ಅದು ಮತ್ತೆ ಹೇಳಿದಾಗ ಆಗ್ತದೆ. ಅದನ್ನ ಕುರುಕ್ಷೇತ್ರದ ಬಹಳ ದೊಡ್ಡದಾದಂತಹ ಕ್ಷೇತ್ರ ವಿಶೇಷಕ್ಕೆ ಕಾಲಿಟ್ಟಿದ್ದಾರೆ. ಅಲ್ಲಿ ಮತ್ತೆ ಭೀಷ್ಮ ಇರುವಲ್ಲಿಗೆ ಬಂದಿದ್ದಾರೆ. ಅವನೊಂದು ಕಡೆಯಲ್ಲಿ ಬಿದ್ದು ಅಲ್ಲಿ ಯಾರು ಬಾರದಂತೆಲ್ಲ ಕೋಟೆ ಎಲ್ಲ ಕಟ್ಟಿ ಅಲ್ಲಿಂದ ಹೋರಾಟವನ್ನು ಆಚೆಗೆ ಮಾಡಿಬಿಟ್ಟಿದ್ದಾರಲ್ಲ. ಹಾಗಾಗಿ ಭೀಷ್ಮನಲ್ಲಿಗೆ ಬಂದು ಕೇಳುತ್ತಾರೆ, ಚೆನ್ನಾಗಿ ನಿದ್ದೆ ಆಯ್ತಾ ಅಂತ. ನೋಡಿ, ಗಮ್ಮತ್ತು. ಮಲಗಿದ್ದ ಭೀಷ್ಮನಿಗೆ ಕಣೆಯ ಕೊನೆಯಿಂದ ಘಾಸಿಗೊಳಿಸಲ್ಪಡುವ ನೆತ್ತರು ಚಿಮ್ಮಿರುವ ಭೀಷ್ಮನಿಗೆ, ಏಳಲಾಗದ ಮೈ ಚೆಲ್ಲಿಕೊಂಡು ನೆಲಕಚ್ಚಿರುವ ಭೀಷ್ಮನಿಗೆ ನಿದ್ದೆ ಬಂತ, ರಾತ್ರಿ ಸುಖ ಕೊಟ್ಟಿದ್ದ ಅಂತ ಕೇಳ್ತಾರಂತೆ. ಕೇಳಬೇಕಲ್ಲ, ವಾಡಿಕೆ ಅಲ್ಲ. ಹೇಗಾಯ್ತು ಅಜ್ಜ ಹೇಳಿ, ಒಳ್ಳೆ ನಿದ್ದೆ ಬರ್ತಿದೆ ಅಂತ ಹೇಳ್ಬೇಕು. ಏನು ಒಂದು ವ್ಯಾವಹಾರಿಕವಾದಂತ ವ್ಯವಸ್ಥೆ ನೋಡಿ. ಸುಖಾಂಚ ರಜನೀಂ ಸ್ಪೃಷ್ಟ ಗಾಂಗೇಯಂ ರತಿನಾಮರಂ. ಏನೂ ದೋಷ ಇಲ್ಲದ, ಅವಲಕ್ಷಣವಿಲ್ಲದ, ತಪ್ಪಿಲ್ಲದ ಭೀಷ್ಮನಲ್ಲಿಯೂ
ಚೆನ್ನಾಗಿ ಮಾತಾಡ್ತಾ ಹೇಗಿದೆ ಏನಾಗಿದೆ ಅಂತೆಲ್ಲ ವಿಚಾರಿಸ್ತಾ ಮತ್ತಲ್ಲಿ ಆಗಲೇ ಬಂದು ಸೇರಿ ಆಗಿದೆ ಎಲ್ಲ. ವ್ಯಾಸರು ಇತರರು ಋಷಿಗಳೆಲ್ಲ ಸೇರಿ ಆಗಿದೆ. ಅವರನ್ನೆಲ್ಲ ಇವರು ಬಂದವರು ಕಾಲಿಡಿದ್ರು ನಮಸ್ಕಾರ ಮಾಡ್ತಾರೆ. ವ್ಯಾಸಾದೇನ್ ಅಭಿವಾದ್ಯ ಋಷೀನ್, ಅವರೆಲ್ಲ ದೊಡ್ಡವರು ಅನ್ನುವ ಪಾತ್ರ ಅವರದ್ದು ಶಾಸ್ತ್ರಗಳಲ್ಲಿ. ಆಗ ಇತರ ಋಷಿಗಳನ್ನು ವ್ಯಾಸರನ್ನು ಇವರನ್ನೆಲ್ಲ ಪಾಂಡವರು ಯಾದವರು ಬಂದವರೆಲ್ಲ ದೊಡ್ಡ ದೊಡ್ಡವರು ದೊಡ್ಡ ದೊಡ್ಡ ರೀತಿಯಲ್ಲಿ ಕೈಮೈದು ಕಾಲಿಡಿದು ನಮಿಸಿ ಮತ್ತೆ ಸರ್ವೈಸ್ತೈಶ್ಚ ಅಭಿನಂದಿತ, ಅವರು ಮತ್ತೆ ಇವರನ್ನು ಸಹ ಪ್ರೈಸ್ ಮಾಡಿದ್ದಾರೆ. ಇವರು ಗೊತ್ತು ದೇವತೆಗಳು ದೊಡ್ಡವರು, ಕೃಷ್ಣನ ದಾಸರು, ತಮಗಿಂತ ಎಷ್ಟೋ ಯೋಗ್ಯತಾವಂತರು, ದೇವತೆಗಳ ಶಕ್ತಿಯಿಂದ ಋಷಿಗಳು ಗೊತ್ತಾಗಿದೆ ಇರ್ತದ. ಹಾಗೆ ಅವರು ಸಹ ಇವರನ್ನು ಪ್ರೈಸ್ ಮಾಡಿದ್ದಾರೆ, ಸಂಭ್ರಮಿಸಿಕೊಂಡಿದ್ದಾರೆ. ನಿಷೇಧು ಅಭಿತೋ ಭೀಷ್ಮಂ, ಭೀಷ್ಮನ ಸುತ್ತ ಕೂತ್ರಂತ. ನೋಡಿ, ಕೇಳಲಿಕ್ಕೆ ನಿಂತಿ ಕೇಳುವುದಲ್ಲ, ಮುಗಿದೋಗ್ತದೆ ಅಂತಲ್ಲ, ಗಮ್ಮತ್ತಲ್ಲಿ ಕೂತ್ಕೊಳ್ಳೋದು, ಕೂತು ಕೇಳುವ ಕತೆ. ಅದನ್ನ ಸುತ್ತಲೂ ಭೀಷ್ಮರ ಸುತ್ತಲೂ ಸಹ ಚೆನ್ನಾಗಿ ಇವರೆಲ್ಲ ಕೂತ್ಕೊಂಡಿದ್ದಾರೆ, ಕೇಳುವಾಗೆ ಕೂತ್ಕೊಂಡಿದ್ದಾರೆ ಎಲ್ಲ. ಭೀಷ್ಮನನ್ನು ಸಹ ಪರಿವಾರಿಗೆ ಸಮಂತತಃ ನಿಷೇಧು ಅಭಿತಃ ಭೀಷ್ಮ, ಅವನನ್ನು ಸುತ್ತುವರಿದೆಲ್ಲರೂ ಸೇರಿಕೊಂಡಿದ್ದಾರೆ ಎನ್ನುವುದು ಸತ್ಯ. ಬಂದವರೇ ಭೀಷ್ಮರಿಗೂ ಸಹ ಯೋಗಕ್ಷೇಮವೆನ್ನೆಲ್ಲ ವಿಚಾರಿಸಿ ಅವರಿಗೂ ನಮಸ್ಕಾರ ಮಾಡಿ ಅವರನ್ನು ಚೆನ್ನಾಗಿ ಗೌರವಿಸಿ, ಅವರನ್ನು ಯಾವ ರೀತಿಯಲ್ಲಿ ಗೌರವಿಸಲಿಕ್ಕಾಗತ್ತೆ? ಅವರು ಮೀತಾ ಇಲ್ಲ. ಇನ್ನೀಗ ಭೀಷ್ಮ ಪರ್ವದ ಭೀಷ್ಮನ ಉಪದೇಶದ ಶಾಂತಿ ಪರ್ವ ಕೇಳಿ ನೀವೆಲ್ಲ ಮತ್ತೆ ಬೈಲಿಕ್ಕೆ ಹೋಗ್ಬೇಡಿ. ಮೀಯದವ ಹೇಳಿದ ಅಂತ ಹೇಳಿಕೊಂಡು, ಅದೇ ಜ್ಞಾನದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ಧ್ಯಾನದಲ್ಲಿ ಸ್ನಾನ ಮಾಡ್ತಾ ಇದ್ದಾನೆ, ದೇವರನ್ನು ಕಾಣುತ್ತಾ ಇದ್ದಾನೆ ಭೀಷ್ಮ. ಮಂತ್ರ ಸ್ನಾನ, ಧ್ಯಾನ ಸ್ನಾನ ಎಲ್ಲ ಇಲ್ವಾ? ಎಷ್ಟೋ ಬಗೆಯದ್ದಿಲ್ವ? ಮತ್ತೆ ಸೂರ್ಯರಶ್ಮಿಯ ಸ್ನಾನ ಆಗುದಿಲ್ಲ ಅವನಿಗೆ. ನೋಡಿ, ಅವನೇನು ಕೋಟೆಯಲ್ಲಿ ಕೋಣೆ ಒಳಗೆಲ್ಲ ಮಲಗಿಲ್ಲ, ಬಯಲಲ್ಲಿ, ವಟಾ ಬಯಲಲ್ಲಿ 10-12 ಗಂಟೆಯೂ ಬಿಸಿಲು ಬೀಳ್ತದೆ ಮೈ ಮೇಲೆ. ರಾತ್ರಿ ಹಾಗೆ ಚಳಿಯೂ ಕೋರೈಸ್ತದೆ. ಓ ಅಂತ ಭೀಷ್ಮ ಪ್ರಕೃತಿ ದತ್ತವಾಗಿ, ಪ್ರಕೃತಿ ಸಹಜವಾಗಿ, ಪ್ರಕೃತಿಯ ಅಣುಗಳಿಂದಲೇ ತಾನು ಪರಮಾತ್ಮನ ಜ್ಞಾನದಲ್ಲಿ, ಧ್ಯಾನದಲ್ಲಿ, ಚಿಂತನೆಯಲ್ಲಿ, ಸ್ನಾನ ಮುಂತಾದ್ದನ್ನೆಲ್ಲ ಮುಗಿಸಿಕೊಂಡಿದ್ದಾನೆ, ಮುಗಿಸ್ತಾನೆ ಅಂತ ಅರ್ಥ. ಕೇಳಲಿಕ್ಕಿಲ್ಲ, ನೇರ ಕೇಳುತ್ತಾನೆ. ಅವರ ಸುತ್ತ ಕೂತು ಭೀಷ್ಮನ ಹತ್ತಿರ ಎಲ್ಲ ಸೇರಿಕೊಂಡು ಧರ್ಮರಾಜ ನೆಲ್ಲಕ್ಕೆ ಕೇಳುತ್ತಾನೆ. ಧರ್ಮರಾಜ ಕೈ ಮುಗಿದುಕೊಂಡು ಅಭವೀತ್ ಪ್ರಾಂಜಲಿ ಭೀಷ್ಮಂ ಪ್ರತಿಪೂಜ್ಯ ಯಥಾವಿಧಿ, ಭೀಷ್ಮರನ್ನು ಯಥಾ ಪ್ರಕಾರ ಅವರ ಯೋಗ್ಯವಾದಂತೆ ಗೌರವಿಸಿ, ಅವರಿಗೆ ಅರ್ಘ್ಯಪಾದ್ಯ ಉಪಚಾರ ಮಧುವರ್ಕ ಎಲ್ಲ ಇಲ್ಲ, ಅವರನ್ನು ಮೈದಡವಿ ಕಾಲಿಡಿದು ನಮಿಸಿ ಕೇಳಿ ಮಾತಾಡಿಸಿ ಧರ್ಮರಾಜ ಕೈ ಮುಗಿದುಕೊಂಡೇ ಕೇಳುತ್ತಾನಂತೆ. ಅದು ನಿನ್ನೆ ಅಂತೆಲ್ಲ ನಾನು ಹೇಳೋದು, ರಾಜ್ಯದ ಬಗ್ಗೆ, ರಕ್ಷಣೆ ಬಗ್ಗೆ ಎಲ್ಲ ಮಾತಾಡಿದ್ರಿಂದ ಇವನಿಗೆ ಮೂಲದಲ್ಲಿಯೇ ಪ್ರಶ್ನೆ ಧರ್ಮರಾಜನಿಗೆ. ಧರ್ಮ ಹೇಳ್ತಾನೆ, ಯಯೇಶ್ ರಾಜನ್ ರಾಜೇತಿ ಚರತಿ ಭಾರತ. ಲೋಕದಲ್ಲಿ ರಾಜ ರಾಜ ಅಂತ ಒಂದು ಶಬ್ದ ತಿರುಗಿ ಬರ್ತದಲ್ಲ, ಎಲ್ಲ ಕಡೆ ಪ್ರಸಿದ್ಧವಾಗಿದಲ್ಲ. ಅಂದ್ರೆ ಇವನಿಗೆ ಕೇಳಿ ಆಯ್ತು ರಾಜಧರ್ಮ ಅಂತ. ಈ ರಾಜ ರಾಜ ಅಂತ ಹೇಳಿ ಲೋಕದಲ್ಲಿ ಯಾಕೆ ಇರುವುದು? ಕಥಮೇಶಃ ಸಮುತ್ಪನ್ನ ತನ್ಮೇ ಬ್ರೂಹಿ ಪಿತಾಮಹ. ಇದು ಎಲ್ಲಿಂದ ಬಂತು ಈ ಶಬ್ದಕ್ಕೆ ವ್ಯವಸ್ಥೆ? ಒಬ್ಬ ರಾಜ ಅಂತ ಹೇಳುವುದು ಎಂತದಕ್ಕೆ? ಅವ ದೊಡ್ಡವ ಅಂತ ಹೇಳಿ ಎಂತದು? ಏನ್ ವ್ಯತ್ಯಾಸ ಉಂಟವನಿಗೆ ಮನುಷ್ಯರಲ್ಲಿ? ಎಲ್ಲಾ ಮನುಷ್ಯರು ಇರುವಂತೆ ರಕ್ತ ಒಂದೇ, ಮಾಂಸ ಒಂದೇ, ಮತ್ತೆ ಮಜ್ಜೆ, ಅಸ್ಥಿಗಳು, ಧಾತುಗಳ ಶರೀರಗಳು, ಈ ವ್ಯವಸ್ಥೆಗಳು, ಮಾತು, ನಡೆ ಸಮನಾಗಿದೆ ಮನುಷ್ಯರಲ್ಲಿ. ಸಮಹ ನೃಣಾಂ, ಎಲ್ಲಾ ಮನುಷ್ಯರು ಒಂದೇ ಬಗ್ಗೆ ಇರುವಾಗ ಇವನಿಗೊಂದು ರಾಜ ಅಂತ ಎಂತದಕ್ಕೆ ಹೇಳುದು? ಅವನು ದೇಶವನ್ನು ಬಾರಿ ನೋಡಿಕೊಳ್ತಾನೆ, ರಕ್ಷಣೆ ಅಂತ ಹೇಳಿಕೊಂಡೆಲ್ಲ ಹೇಳಿಕೊಂಡು ಯದೇಕಸ್ಮಿನ್ ಜಗತ್ಸರ್ವಂ ದೇವವದ್ಯಾತಿ ಸನ್ನತಿ. ಒಬ್ಬನಲ್ಲಿ ದೇವರಂತೆ ಎಲ್ಲ ಜನರು ಸಹ ಅವನಿಗೆ ಸಪೋರ್ಟ್ ಮಾಡುವುದೇನು, ಅವನ ಸುತ್ತ ಸೇರುವುದೇನು, ಅವನಿಗೆ ಗೌರವ ಕೊಡುವುದೇನು? ದೇವರಂತೆ ಅವನನ್ನು ನೋಡಿಕೊಳ್ತಾರಲ್ಲ, ಮಾಡ್ತಾರಲ್ಲ, ಅವನು ಹಾಗೆ ದೇವರ ಹಾಗೆ ಎಲ್ಲ ಟೀಕ ಆಗಿ ಬರುವುದು, ನಿಲ್ಲುವುದು ಗಂಭೀರವಾಗಿ ಅಲ್ಲ. ಅದು ರಾಜ ಎನ್ನುವ ಶಬ್ದದ ಗತ್ತು. ಅದು ಎಲ್ಲಿಂದ, ಯಾಕೆ ಉಳಿದವರಿಗಿಂತ ವಿಭಿನ್ನವಾಗಿ ಬಂದಿದೆ ಅದನ್ನು ಹೇಳಬೇಕು ಅಂತ ಭೀಷ್ಮರಲ್ಲಿ ಬಹಳ ಚಂದವಾಗಿ ಮೂಲ ವಿಷಯವನ್ನೇ, ಮೂಲ ಶಬ್ದಾರ್ಥ ಚಿಂತನೆಯಲ್ಲಿಯೇ ಒಂದು ನನಗೆ ವಿಸ್ತಾರವಾಗಿ ಹೇಳಬೇಕು. ಮತ್ತೆ
ಅವರೆಲ್ಲ ಮನುಷ್ಯರು ಒಂದೇ ನಮೂನೆ ಆಗಿರುವಾಗ ಇವನು ದೊಡ್ಡ ಪ್ರತ್ಯೇಕ ಏನು ಅಂತ ಹೇಳುವುದನ್ನೆಲ್ಲ ಹೇಳಬೇಕು ಅಂದಾಗ ಭೀಷ್ಮರು ಹೇಳುತ್ತಾರೆ, ಹಿಂದೆ ರಾಜ್ಯ ಅಂತ ಇರಲಿಲ್ಲ. ಈಗ ನೋಡಿ, ಸಿಕ್ಕಿಬಿಡೋ ವಿಷಯ ಅಂತ ಕೇಳಿದ್ರೆ, ರಾಜ ಅಂದ್ರೆ ಯಾರು ಕೇಳಿದ್ರೆ ರಾಜ್ಯದ ಅರಸ ಅಂತ ಹೇಳಿದ್ರೆ ಆಯ್ತಲ್ವಾ, ರಾಜ್ಯದ ದೊರೆ, ಅಷ್ಟು ಗೊತ್ತಿಲ್ವಾ ಅಂತ. ಅಷ್ಟು ಗೊತ್ತಿಲ್ವಾ ಅಲ್ಲ, ಈಗ ರಾಜ್ಯ ಅಂತ ಆದದ್ದು ಹೇಗೆ ಬೇಕಲ್ಲ ನಮಗೆ. ಮತ್ತೆ ತುಂಬಾ ಸುಲಭ ಇಲ್ಲಿ ಮುಗಿಯಲಿಲ್ಲ. ಈಗ ವೇದ ಚಿಂತನೆ ಹೀಗೆ ಬಂತು ಅಲ್ಲ, ಕೂತಾಗ ಬರ್ತದೆ. ಅವರು ಹೇಳಿಬಿಟ್ರು, ಅದು ಕಾಡಿಗೆ ಅವರು ಕೂತಲ್ಲಿಗೆ ಬೆಂಕಿ ಹಿಡಿದಿತ್ತು. ಅದನ್ನು ಗಮನಿಸಿದ ಆ ವ್ಯಕ್ತಿಗಳು ಓ ಅಗ್ನಿಮೀಳೆ ಅಂತ ಶುರು ಮಾಡಿದ್ರು, ಬೆಂಕಿ ನಮಿಸಿದ್ದೇನೆ ಅಂತ. ಅಲ್ಲ, ಅಷ್ಟು ಹೇಳುವವರು ನಮಿಸಿದ್ದೇನೆ, ಸ್ತುತಿಸುತ್ತೇನೆ, ತಲೆಬಾಗಿದ್ದೇನೆ ಅನ್ನುವ ಧರ್ಮಗಳಾದ್ರೂ ಹೇಗೆ ಅರ್ಥ ಆಯ್ತು ಅವರಿಗೆ? ಅದು ಪುರೋಹಿತಂ ಯಜ್ಞಸ್ಯ ದೇವಂ ಮೃತ್ಯುಜಂ ಎಲ್ಲ ಪದಗಳನ್ನು ನೋಡುವಾಗ ನೀನು ಯಜ್ಞದ ದೇವ ನೋಡಿ, ಯಜ್ಞದ ದೇವ ಅಂದಾಗ ಯಜ್ಞ ಅಂತ ಒಂದು ಕಲ್ಪನೆ ಬೇಡವಾ? ಪುರೋಹಿತ ಅಂದಾಗ ಎಲ್ಲ. ಹಾಗಾಗಿ ಸುಮ್ಮನೆ ವ್ಯರ್ಥವಾದ ಪದ ಹೊರಗೆ ಬರಲಿಲ್ಲ. ಆದ್ರಿಂದ ಧರ್ಮರಾಜಿಗೆ ಹೇಳ್ತಾನೆ, ಅದು ರಾಜ ಅಂದ್ರೆ ಎಂತದು? ದೊಡ್ಡ ಜನನನ್ನಾಗಿ ದೇವರಂತೆ ಅವನನ್ನೆಲ್ಲ ಜನ ಮುಗಿದು ಬೀಳುತ್ತಾರೆ, ಗೌರವಿಸ್ತಾರೆ, ಸುತ್ತುವರಿತಾರೆ, ಮನ್ನಣೆ ಕೊಡ್ತಾರೆ, ಮೇಲಿಟ್ಟಿದ್ದಾರೆ. ಅವನು ದೇಶವನ್ನು ನೋಡಿಕೊಳ್ಳುವುದರ ನೆಲೆಯಲ್ಲಿ ಅವನನ್ನು ಭಾರಿ ಅದ್ಭುತವಾಗಿ ಪರಿಚಯಿಸ್ತಾರೆ. ಯಾಕೆ? ಆಗ ಭೀಷ್ಮರು ಹೇಳ್ತಾರೆ, ಹಿಂದೆ ಇಲ್ಲ ಮಾರಾಯ, ನೈವ ರಾಜ್ಯಂ ನ ರಾಜಾಸೀತ್ ನ ಚ ದಂಡಃ ನ ದಾಂಡಿಕಃ. ಹಿಂದೆ ರಾಜ್ಯ ಅಂತ ಒಂದಿರಲಿಲ್ಲ, ಅದಕ್ಕೆ ಒಡೆಯ ಅಂತ ಹೇಳಿ ರಾಜನೇ ಇರಲಿಲ್ಲ, ಮತ್ತೆ ಶಿಕ್ಷೆಯೂ ಇರಲಿಲ್ಲ, ಶಿಕ್ಷೆ ಕೊಡುವವನೇ ಇರಲಿಲ್ಲ. ದಂಡ ಏನು, ತಪ್ಪಿಗೆ ಏನು ಪ್ರಾಯಶ್ಚಿತ್ತ, ಏನು ವಿಧಾನ, ಏನು ಫೈನ್, ಏನಿಲ್ಲ. ಹಾಗೆ ಶಿಕ್ಷೆ ಕೊಡುವವನೇ ಇಲ್ಲ, ವ್ಯವಸ್ಥೆ ಇಲ್ಲ, ಅಪರಾಧಿ ಏನಿಲ್ಲ. ಹಿಂದೆ ರಾಜ ಏನಿಲ್ಲ. ಮತ್ತೆ ಎಲ್ಲರೂ ಅವರವರ ಪಾಡಿಗೆ ಅವರವರ ಕೆಲಸ ಮಾಡುವುದು. ಧರ್ಮೇಣೈವ ಪ್ರಜಾ ಸರ್ವ ರಕ್ಷಂತಿ ಸ್ಮ ಪರಸ್ಪರಂ. ಪ್ರತಿಯೊಬ್ಬರೂ ಬದುಕಿದ್ರು ಕೃತಯುಗದಲ್ಲಿ, ಪ್ರತಿಯೊಬ್ಬರು ಧರ್ಮವನ್ನೇ ನಡೆಸ್ತಾ ಇದ್ರು. ಎಲ್ಲಿಯೂ ಯಾವುದೇ ರೀತಿಯಾದ ಅನ್ಯಾಯ, ಹೆಚ್ಚು ಕಡಿಮೆ, ಮೇಲೆ ಕೆಳಗೆ, ಸುಳ್ಳು ಸತ್ಯಗಳು ನಡೀಲೇ ಇಲ್ಲ, ವಾದ ವಿವಾದಗಳು. ಅದನ್ನ ಕೃತಯುಗದಲ್ಲಿ ಎಲ್ಲರೂ ಧರ್ಮವನ್ನು ಆಚರಿಸ್ತಾ ಇದ್ದದ್ದರಿಂದ ಅಲ್ಲಿ ರಾಜ್ಯ ಇಲ್ಲ, ದಂಡ ಇಲ್ಲ, ದಾಂಡಿಕೆ ಇಲ್ಲ. ಮುಂದೆ ಏನಾಯಿತು? ಹಾಗೆ ವಿಶೇಷವಾಗಿ ಪ್ರತಿಯೊಬ್ಬರು ಅವರವರ ಪಾಡಿನಲ್ಲಿ ಅವರವರ ಧರ್ಮವನ್ನು ಚೆನ್ನಾಗಿ ನಡೆಸ್ತಾ ಇದ್ರು. ನಿಧಾನಕ್ಕೆ ಅವ್ರಿಗೊಂದು ರೀತಿಯ ಮೋಹ ಅಡರಿತು. ಒಬ್ಬರ ಮೇಲೆ ಒಬ್ಬರು ಒಂದು ರೀತಿಯ ವಿಶ್ವಾಸವನ್ನು ಕಳ್ಕೊಂಡ್ರು. ಪೂರ್ಣವಾದಂತಹ ಪ್ರತಿಪತ್ತಿ, ಅಭಿಪ್ರಾಯ, ಅಕ್ಸೆಪ್ಟೆನ್ಸ್ ಅವರಲ್ಲಿ ಇರಲಿಲ್ಲ. ಆಯ್ತು, ಒಪ್ಪಿಗೆ ಇಲ್ಲ, ಒಪ್ಪಿಕೊಳ್ಳುತ್ತಾ ಇಲ್ಲ. ಹಾಗಾಗಿ ನಿಧಾನಕ್ಕೆ ಅವರನ್ನು ವಿಶ್ವಾಸ ಭಂಗ ಆದಾಗ ನಷ್ಟಾಯಾಂ ಪ್ರತಿಪತ್ತೌಚ ಮೋಹ ವಶ್ಯಾಹ ನರಾಸ್ತದ. ಎಲ್ಲರೂ ಒಂದು ರೀತಿಯಿಂದ ಅಜ್ಞಾನಕ್ಕೆ, ವಿಚಿತ್ರವಾದ ಚಿಂತನೆಗಳಿಗೆ ಬಲಿಯಾಗಿ ಬಿಟ್ರು. ಜೋರಾಯ್ತದು, ಅದು ಬಹಳಷ್ಟು ಹೆಚ್ಚಾಯ್ತದು. ಬಯಕೆಗಳು ಕೂಡಿಕೊಂಡಾಗೆ ಲೋಭಗಳು ಬೆಳೆದವು. ಲೋಭಸ್ಯ ವಶಮಾಪನ್ನಾಹ ಸರ್ವೇ ಭರತ ಸತ್ತಮ. ಎಲ್ಲರೂ ನೋಡ್ಲಿಕ್ಕೆ ಹೋದ್ರೆ ಮೋಹಿಗಳಾದ್ರು, ಮೋಹಿತರಾದ್ರು, ಲೋಭಕ್ಕೆ ಒಳಗಾಗಿ ಬಿಟ್ರು. ತನಗೇ ಬೇಕು, ತನಗೆ ಮಾತ್ರ ಇರಬೇಕು, ಇನ್ಯಾರಿಗಿರಬಾರ್ದು ಅನ್ನುವಂತಹ ಒಂದು ಏನಾದರೂ ಅದರ ಬಗ್ಗೆ ಲೋಭಕ್ಕೆ ಅವರು ಬದ್ಧರಾಗಿಬಿಟ್ರು. ಕಾಮ, ಕ್ರೋಧ ಇವೆಲ್ಲ ಅವರನ್ನು ಮನೆ ಮಾಡಿಕೊಂಡಿವೆ. ಒಟ್ಟು ಟೋಟಲಿ ಬೇಕುಗಳು ಹೆಚ್ಚಾದವು. ಈಗ ಉಳಿದವರಿಗಿಂತ ಹೆಚ್ಚು ಬೇಕುಗಳಾದವು, ಇನ್ನೊಬ್ಬರದೇ ಬೇಕುಗಳು ಬೇಕಾದವು. ಬಯಕೆಗಳು ಬದುಕುಗಳಿಗಾಗಿ ಬಹಳಷ್ಟು ಬಗೆಯಿಂದ ಅವನನ್ನು ಕಾಡಿಸಿದವು. ಹೀಗಾಗಿ ರಕ್ತಾಶ್ಚ ನಾಭ್ಯಜಾನಂತ ಕಾರ್ಯಾಕಾರ್ಯೇ ಯುಧಿಷ್ಠಿರ. ಒಮ್ಮೆ ಬೇಕುಗಳು ಅವನನ್ನು ಭದ್ರಪಡಿಸಿದರೆ, ಇವನುಗಳಲ್ಲಿ ಸೋತು ಬಿಟ್ಟರೆ ಮನುಷ್ಯನಿಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಗೊತ್ತಾಗುವುದಿಲ್ಲಂತೆ. ರಾಗಕ್ಕೆ ಬತ್ತನಾಗವನಿಗೆ, ಆಸೆ ಬುರುಕನಿಗೆ ಏನು ಒಳ್ಳೆದ್ದು ಏನು ಕೆಟ್ಟದ್ದು ಗೊತ್ತಾಗುವುದಿಲ್ಲ, ಏನು ಹೇಳುವುದು ಏನು ಹೇಳಬಾರದು ಗೊತ್ತಾಗುವುದಿಲ್ಲ.
ಏನ್ ತಿನ್ನಬೇಕು ಏನ್ ತಿನ್ನಬಾರದು ಗೊತ್ತಲ್ಲ. ಭಕ್ಷ್ಯಾಭಕ್ಷ್ಯಂ ಅಚ್ಯಾವಾಚ್ಯ ಅಂತಾರೆ ಭೀಷ್ಮರು. ತಿನ್ನುವುದೇನು ಗೊತ್ತಿಲ್ಲ ಅವನಿಗೆ. ಅದನ್ನು ಯಾವುದು ಮಾಡಬೇಕು ಯಾವುದು ಬಿಡಬೇಕು ಅಂತ ವಿಧಿ ನಿಷೇಧಗಳಿಂದ ದೂರನಾಗ್ತಾನೆ. ಹೇಳಿಕೊಟ್ಟ ಕಥೆಯನ್ನು ಕೇಳುವುದಿಲ್ಲ ಆಗ್ತಾನವ. ಇದರಿಂದ ಧರ್ಮ ಏನಾಯ್ತು, ಎಲ್ಲಿ ಬಂತು? ಅವರವರ ಪಾಡಿಗೆ ಬೇಕುಗಳು ಬರಲಿಕ್ಕೆ ಹೋಗಿ ಅವ್ರು ಮಾಡಬೇಕಾದ್ದು ಮಾಡಬಾರದದ್ದನ್ನು ಚೆನ್ನಾಗಿ ತಿಳ್ಕೊಳ್ಳದೆ ಏನೇನೋ ಮಾಡ್ಲಿಕ್ಕೆ ಶುರು ಮಾಡಿದ್ರು ಹುಚ್ಚುಚ್ಚಾಗಿ. ಅಂದಾಗ ವಿಪ್ಲುತೆ ನರಲೋಕೇಸ್ಮಿನ್ ತತ್ವ ಬ್ರಹ್ಮ ನಾಶ. ದೇವರ ಸುದ್ದಿ ಮರೆಯಾಯಿತು. ಎಲ್ಲ ಇವರವರದ್ದೇ ಆಯ್ತು. ಮಾತಾಡು ಕಥೆಯಲ್ಲಿ ದೇವರಿಗೊಂದು ಸೇವೆ ಮಾಡಿದ್ರು, 3/4 ಗಂಟೆ ದೇವರ ಸೇವೆ ಮಾಡಿದೆ ಅಂತ ಹೇಳಿಕೊಳ್ಳುವುದರಲ್ಲಿ ಆಯ್ತು. ಅವನು ದೇವರನ್ನು ಮರೆಯುವಂತಾಯ್ತು. ದೇವರು ಹೋದ್ರೆ ಧರ್ಮವೂ ಇಲ್ಲ ಮತ್ತೆ, ಅದು ವಿಶೇಷ. ಬ್ರಹ್ಮನಾಶ ಧರ್ಮನಾಶ ಎಲ್ಲ ಆಗ್ಲಿಕ್ಕೆ ಶುರುವಾಯಿತು ಲೋಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಇದನ್ನು ನೋಡಿಕೊಳ್ಳುವುದರಿಂದ ಧರ್ಮನಾಶ ಅಂದ್ರೆ ಏನು? ಯಾರು ಏನು ಒಳ್ಳೇದು ಕೆಲಸ ಮಾಡುತ್ತಾ ಇಲ್ಲ, ಧಾರ್ಮಿಕ ಕ್ರಿಯೆಗಳು ಇಲ್ಲ. ದೇವತೆಗಳು ನೋಡಿದ್ರು, ಇದನ್ನು ಗಮನಿಸಿದ್ರು, ಎಲ್ಲ ಇದು ಹೆಚ್ಚು ಕಡಿಮೆ ಆಯ್ತಲ್ಲ ಅಂತ ನೋಡಿ. ಎಲ್ಲದಕ್ಕೂ ಗಮ್ಮತ್ತಿದೆ. ಇದರ ಇನ್ನೊಂದು ಮುಖ್ಯ ಇದೆ. ಒಂದು ಕಡೆಯಲ್ಲಿ ಅದೇ ನಾನೊಮ್ಮೆ ಹೇಳಿದ್ನಲ್ಲ, ಚಿಂತನೆಯನ್ನು ಕುರುಕ್ಷೇತ್ರ ತರ್ತೇನೆ ಅಂತ. ಅದರಲ್ಲಿ ಒಂದು ಕಥೆ ಇದೆ, ಒಂದು ಚಿಂತನೆ ಇದೆ. ಅಲ್ಲಿ ಎಲ್ಲರೂ ಒಳ್ಳೆಯ ಕೆಲಸ ಮಾಡಿ ಸ್ವರ್ಗಕ್ಕೆ ಹೋದಾಗ ಇಂದ್ರನಿಗೆ ಗಾಬರಿ ಆಯಿತು. ಏನ್ ಮಾಡುವ ಕೇಳಿದ. ಆದ್ರೆ ಈ ತೀರ್ಥ ಸ್ನಾನದ ಮಹಿಮೆಯಿಂದ ಇದು ಕೆಲಸ ಆಗುವುದು, ತೀರ್ಥವನ್ನು ಒಣಗಿಸಿಬಿಡು ಅಂತ ಬ್ರಹ್ಮದೇವರು ಹೇಳಿಬಿಟ್ಟ. ಹೀಗೆ ಒಂದ್ಸರ್ತಿ ಒಳ್ಳೆ ಕೆಲಸ ಮಾಡಿ ಜನ ಹೆಚ್ಚಾಗಿ ಬಿಟ್ರೆ ಮತ್ತೆ ಪುನಃ ಅಧರ್ಮವನ್ನು ಮಾಡುವಂತೆ ಇಲ್ಲಿ ಮಾಡಬೇಕಾಗತ್ತೆ. ಅದು ಅವರವರ ಯೋಗ್ಯತೆಯಂತೆ. ಸಾತ್ವಿಕರು ಎಂದು ಬಿಡುವುದಿಲ್ಲ. ಸಾತ್ವಿಕರ ಜೊತೆಯಲ್ಲಿ ರಾಜಸರು ತಾಮಸರು ಧರ್ಮವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಬೈ ಫೋರ್ಸ್. ಅಂತವರಿಗೂ ಒಂದು ಸ್ವರ್ಗ ಕೊಡಬೇಕಲ್ಲ, ಅದು ತಪ್ಪಿಸಬೇಕಲ್ಲ. ಹಾಗಾಗಿ ಇಲ್ಲಿ ಅವರಿಗೆ ಶಾಸ್ತ್ರದಲ್ಲಿ ಒಂದು ರೀತಿಯ ವಿಚಿತ್ರವಾದ ಪ್ರವೃತ್ತಿ, ಮೋಹ ಬರುವುದು. ಹೀಗಾಗಿ ಧರ್ಮ ನಷ್ಟ ಆಯಿತು, ಬ್ರಹ್ಮ ನಷ್ಟ ಆಯಿತು, ದೇವತೆಗಳು ಪರಿತಪಿಸಿದ್ರು. ನಮಗೆ ಕೊಡತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇಲ್ಲ, ಹಾಗಾಗಿ ನಾವು ಅವರನ್ನು ಸಾಕುವಂತಿಲ್ಲ ಅಂತ. ಇದು ಹಿಂದೆ ಕೃಷ್ಣ ಹೇಳಿದ್ದು. ಬಹಳ ಸುಂದರವಾದ ಒಂದು ಯಜ್ಞದ ಬಗ್ಗೆ ಮಾತಾಡಿತ್ತು. ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ಮಹಾ ಅಂತ ಹೇಳಿ ಒಳ್ಳೆ ರೀತಿಯಿಂದ ಲೋಕದಲ್ಲಿ ಯಜ್ಞವನ್ನು ಸೃಷ್ಟಿ ಮಾಡಿದ. ಸಹಯಜ್ಞ ಪ್ರಜಾಸೃತ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಯೇಷವಸ್ತು ಇಷ್ಟಕಾಮದಕ್ಕೂ ಅಂತ. ನಿಮಗೆ ಒಳ್ಳೆ ಬಯಕೆಗಳನ್ನು ಈಡೇರಿಸಿಕೊಡ್ತದೆ, ನೀವು ಯಜ್ಞ ಮಾಡಿ ಅಂತ. ವಾಸ್ತವವಾಗಿ ಈಗೇನಾಯ್ತು, ಇಲ್ಲಿ ಯಜ್ಞ ಇಲ್ಲ, ಧರ್ಮ ನಿಂತಿದೆ. ಈ ಯಜ್ಞ ಮಾಡುವುದರಿಂದ ಪರಸ್ಪರ ಭಾವಯಂತಹ ಅಂತ ಅಂದ್ರೆ ಲೋಕದಲ್ಲಿನ ಮನುಷ್ಯರು ದೇವತೆಗಳಿಗೆ ದ್ರವ್ಯಗಳನ್ನೆಲ್ಲ ಕೊಟ್ಟು ಅಭಿವರ್ಷಣ ಮಾಡಿ ಇಲ್ಲಿಂದ ಮೇಲಕ್ಕೆ ಕಳಿಸ್ತಾರವರು. ದೇವತೆಗಳು ಅದಕ್ಕೆ ಸಂತೋಷಪಟ್ಟು ಮೇಲಿಂದ ಕೆಳಗೆ ಕಳಿಸ್ತಾರೆ. ಮನುಷ್ಯ ಲೋಕಕ್ಕೆ ಬಯಕೆಗಳನ್ನು ಸಿಗುವ ಹಾಗೆ ಅಂದ್ರೆ ಮಳೆ ಸುರಿಸ್ತಾರೆ. ಇಲ್ಲಿ ಧೂಮದ ಮಳೆ, ಯಜ್ಞ ಯಾಗಗಳನ್ನು ಮಾಡುವ ಮೂಲಕ ಆಹುತಿಗಳ ಮಳೆ, ಅಲ್ಲಿ ನೀರಿನ ಮಳೆ ಸ್ವಚ್ಛವಾದಂತಹ ನೆಲೆಯಲ್ಲಿ ಮೇಲಿನ ಲೋಕದಿಂದ. ಹಾಗೆ ದೇವತೆಗಳು ಈಗ ಸಂಕಟಪಟ್ಟು ಬರ್ತಾ ಇದ್ದಾರೆ. ನಮಗೆ ಇವತ್ತು ಕೆಳಗಿನಿಂದ ಮೇಲಕ್ಕೆ ಬರ್ತಾ ಇಲ್ಲ ಮಳೆ. ನಾವು ಮಾಡಬೇಕೋ ಬೇಡವೋ? ಈಗ ನಾವು ಕೊಡಬೇಕೋ ಬೇಡವೋ ಅವರಿಗೆ? ಅವರ ಕರ್ಮವನ್ನು ಅವರು ಮಾಡ್ತಾ ಇಲ್ಲಲ್ಲ. ಅವರಿಗೆ ಒಂದು ರೀತಿಯಿಂದ ಮೋಹ ಅಡಲಿಕ್ಕೆ ಹೋಗಿ ಹೆಚ್ಚಿನವರು ಹಾಳಾಗಿ ಬಿಟ್ಟಿದ್ದಾರೆ ಹೇಳ್ತಾರೆ ದೇವತೆಗಳು ಬ್ರಹ್ಮನ ಹತ್ರ. ಎಂತ ಮಾಡುದು ಈಗ? ಉಪಾಯ ಏನು? ದೇವತೆಗಳು ನರಲೋಕದ ಮನುಷ್ಯರಲ್ಲಿ ಸಾಧನೆಗಳು ಆಗ್ತಾ ಇಲ್ಲಲ್ಲ. ಒಂದ್ಸರ್ತಿ ನಾನು ಹೇಳಿದ್ದೆ, ಅದು ಹೆಚ್ಚಾಗಿ ಸ್ವರ್ಗಕ್ಕೆ ಅಪಾಯ ಅನಿಸಿಕೊಳ್ಳುವ ಹಾಗೆ ಯೋಚನೆಯಲ್ಲಿ ಒಂದು ಇಂದ್ರ ನದಿಯನ್ನೇ ನಿಲ್ಲಿಸಿದ್ದ ಅಂತ ಹೇಳಿಕೊಂಡು. ಇಲ್ಲಿ ಆಗಲ್ಲ. ಇಲ್ಲಿ ನಮ್ಮ ಪೂರ್ವ ಪುನಸ್ಕಾರಗಳೇ ಆಗ್ತಾ ಇಲ್ಲ, ದೇವತೆಗಳನ್ನೇ ಸಂತೋಷಿಸುವಂತಿಲ್ಲ ನರಲೋಕದ ಮನುಷ್ಯರಲ್ಲಿ. ಅದಕ್ಕೆ ಚತುರ್ಮುಖ ಒಂದು ಉಪಾಯ ಮಾಡಿದ್ನಂತೆ. ಯೋಚನೆ ಮಾಡಿ ಒಂದು ಹೊತ್ತಗೆ ಕೊಟ್ಟ. ಅದು ದಂಡನೀತಿಯ ಹೊತ್ತಗೆ. ವಾಸ್ತವವಾಗಿ ಅದು ಎಷ್ಟು ದೊಡ್ಡದುಂಟು ಅಂತ ಹೇಳಿಬಿಡುತ್ತೇನೆ. ಇಲ್ಲಿ ವ್ಯಾಸರು ಹೇಳಿದ್ದು ಅಂದ್ರೆ ಜನಮೇಜಯನಿಗೆ ವೈಷಮ್ಯನ ಹೇಳ್ತಾ ಇದ್ದಾರೆ. ತಥೋ ಅಧ್ಯಾಯ ಸಹಸ್ರಾಣಂ ಶತಂಚಕ್ರೆ ಸ್ವಬುದ್ಧಿಜಂ. ತನ್ನ ತಲೆಯಲ್ಲಿ ಕೊಟ್ಟಿರತಕ್ಕಂತಹ ಚಿಂತನೆಯನ್ನು ಚತುರ್ಮುಖ ಅವನು ದಂಡನೀತಿಯ ವಿಷಯದಲ್ಲಿ
ಅದೇ ಲೋಕದಲ್ಲಿರತಕ್ಕಂತಹ ಕೆಟ್ಟ ಪ್ರವೃತ್ತಿಯನ್ನು ನಿಗ್ರಹಿಸುವ ನೆಲೆಯಲ್ಲಿ ಆತ 1,00,000 ಶ್ಲೋಕದ, ನೋಡಿ ಗ್ರಂಥದ ಪರಿಮಿತಿ, ತತ್ ಅಧ್ಯಾಯಾನಾಂ ಸಹಸ್ರಾಣಾಂ ಶತಂ, 1,00,000 ಅಧ್ಯಾಯದ ಶ್ಲೋಕದ 1,00,000 ಅಧ್ಯಾಯದ ಗ್ರಂಥವನ್ನು ಕೊಟ್ಟ. ಇದು ಸಂಹಿತೆ, ಬಹಳ ದೊಡ್ಡ ಸಂಹಿತೆ. ಮತ್ತೆ ಅವನು ಸ್ವಬುದ್ಧಿಗೆ ಬಂದರೆ ತನ್ನ ಬುದ್ಧಿಗೆ ತೋಚಿದಾಗಲ್ಲ. ಅಂದ್ರೆ ಸ್ವಾತಂತ್ರ್ಯ ಸ್ವೈತಿ ಪ್ರೋಕ್ತಃ ಭೂರ್ಭುವಸ್ವಃ ಅಂತ ಭಗವಂತನ ಬುದ್ಧಿಯಲ್ಲಿ ಇದ್ದದ್ದನ್ನೇ ತನ್ನ ಬುದ್ಧಿಗೆ ಕೊಟ್ಟಿದ್ದಾನೆ, ಉಪದೇಶ ಮಾಡಿದ್ದಾನೆ. ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿಯಂ ಸೂರಯ ಅಂತ. ಮೊದಲ ಬಾರಿಗೆ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶು ವಿಜ್ಞಸ್ವರಾಟ್. ಭಗವಂತ ಚತುರ್ಮುಖನ ತಂದವನ ಮನೆಗೆ ವೇದಾದಿ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಉಪದೇಶದ ಪರಂಪರೆಯಲ್ಲಿ ಇದ್ದಂತಹ ಒಂದು ಉಪದೇಶ ಇದು ಚಿಂತನೆ. ವಾಸ್ತವವಾಗಿ 1,00,000 ಅಧ್ಯಾಯದ ರಾಜ್ಯಶಾಸ್ತ್ರ, ರಾಜ್ಯಶಾಸ್ತ್ರ ಇದು ಅರ್ಥಶಾಸ್ತ್ರ ಹೌದು, ಖಾಲಿ ಪಾಲಿಟಿಕ್ಸ್ ಅಲ್ಲ ಇದು. ಅದರ ಒಟ್ಟಿಗೆ ಸೇರಿಕೊಂಡಿರುವಂತಹ ಎಲ್ಲ ಇಕಾನಮಿಕ್ಸ್ ಉಂಟು, ಎಲ್ಲ ಸೇರಿಕೊಂಡಿದೆ. ಇವೆಲ್ಲ ಸಂಗತಿಗಳಲ್ಲಿವೆ ಅಂತ ಮೊದಲು ಹೇಳ್ತಾರೆ. ಸಂಗತಿಗಳೆಲ್ಲ ಏನಿದೆ ಅಂತ ಸುಮ್ಮನೆ ರಾಜ್ಯಶಾಸ್ತ್ರವನ್ನು ಓದಿ ಏನು ಪ್ರಯೋಜನ ಏನು ಕೇಳಿದ್ರೆ, ಎಲ್ಲ ಪುರುಷಾರ್ಥ ಉಂಟು, ಇಲ್ಲಿ ಸಿಗ್ತದೆ. ಧರ್ಮ, ಅರ್ಥ, ಕಾಮ ಉಂಟು, ಮೋಕ್ಷ ಉಂಟು. ಆಯ್ತಾ? ಭೀಷ್ಮ ಹೇಳ್ತಾನೆ, ಚತುರ್ವಿಧ ಪುರುಷಾರ್ಥದಲ್ಲಿಯೂ ನೆಲೆಗೊಂಡಿದೆ ಈ ರಾಜ್ಯಶಾಸ್ತ್ರ ಅಂತ. ಅದು ಹೇಗೆ ನೆಲೆಗೊಂಡಿದೆ? ಮೋಕ್ಷಕ್ಕೂ ಸಹ 4ನೇ ಅಂಶ, ಇಲ್ಲಿ ಸ್ಥಾನಮಾನ ಉಂಟು. ಅದು ಹೇಳಿದ್ದಾರೆ, ಹೇಳಬೇಕಾಗತ್ತೆ. ಮತ್ತೆ ಇಲ್ಲಿ ಚಿಂತನೆಗೆ ತರ್ತಾರೆ. ಯಾಕೆ ರಾಜರಿಗೆ ವೈರಾಗ್ಯ ಬೇಡವಂತೆ, ವಾನಪ್ರಸ್ಥವನ್ನು ಆಯ್ಕೆ ಮಾಡೋದು ಬೇಡ, ರಾಜರ್ಷಿಗಳಾಗೋದು ಬೇಡ. ಹೀಗಾಗಿ ಬಹಳ ಚಂದವಾಗಿ ಮೋಕ್ಷದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಏನು ಕೇಳಿದ್ರೆ, ಜನಮೇಜ ಹೇಳ್ತಾನೆ, ಇಲ್ಲಿ ಮೋಕ್ಷಕ್ಕೂ ಒಂದು 3 ಉಂಟು. ಮೋಕ್ಷಸ್ಯಾಸ್ತಿ ತ್ರಿವರ್ಗ. ಎಂತದ್ದು 3 ಉಂಟು ಮೋಕ್ಷಕ್ಕೆ ಕೇಳಿದ್ರೆ? ನೋಡಿ, ಕಲಿಬೇಕಾ? ಶಾಸ್ತ್ರಾಭ್ಯಾಸ. ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾ? ಇಲ್ಲಾಂದ್ರೆ ಕಳೆದೋಗ್ತದೆ, ಮರೆತೋಗ್ತದೆ, ಅರ್ಥ ಆಗೋದಿಲ್ಲ. ಆನಂದ ಅದರ ಪ್ರಕಾರದಲ್ಲಿ ದೇವರನ್ನು ನೋಡಬೇಕಾ? ಅವು ಸತ್ಯ ಅಲ್ಲ. ಹಾಗೆ ಇದು 3 ಅಂಶಗಳು. ಇದು 3 ಅಂಶ ಅಲ್ಲ ಅಂತ ಆದ್ರೆ ಇನ್ನೊಂದು 3 ಅಂಶ ಶ್ರವಣ ಮನನ ನಿಧಿಧ್ಯಾಸನ, ಇದು ನಡೀತದೆ. ಹಾಗಾಗಿ ಒಳ್ಳೆ ರೀತಿಯಿಂದ ಧರ್ಮಾರ್ಥ ಕಾಮಗಳನ್ನು ಹೇಳುವ ಈ ಶಾಸ್ತ್ರ ಅದರ ಜೊತೆಯಲ್ಲಿ ಮೋಕ್ಷವನ್ನು ಹೇಳುತ್ತದೆ. ಬಂದವರಿಗೆ ಮೋಕ್ಷ ಬರಲಿಕ್ಕೆ ಹೇಳಿಕೊಟ್ಟ ಎಂದ ಚಿಂತನೆಗಳು ಇಲ್ಲಿ ಬರ್ತದೆ. ಮೋಕ್ಷಸ್ಯಾಸ್ತಿ ತ್ರಿವರ್ಗೋನ್ಯ ಪ್ರೋಕ್ತಃ ಸತ್ವರಜಸ್ತಮಃ. ಮತ್ತು ಒಂದುಂಟು 3ರದ್ದು, ಸತ್ವರಜಸ್ಸು ತಮಸ್ಸು. ಅದನ್ನು ಹೇಳಿದ್ದಾನೆ ಇಲ್ಲಿ ಕೃಷ್ಣ, ಹೇಗಿರುತ್ತಾರೆ ಅಂತ. ಅಂತೂ ಗೀತೆಯಲ್ಲಿ ಅಂತೂ ನಮಗೆ ಚೆನ್ನಾಗಿ ಸಿಗ್ತದೆ. ಸತ್ವಂಗತ್ಯಂತಿ ಊರ್ಧ್ವಲೋಕಕ್ಕೆ ಹೋಗ್ತಾರೆ ಸಾತ್ವಿಕರು ಅಂತ ಹೇಳಿ, ಊರ್ಧ್ವಂಗಚ್ಚಂತಿ ಸತ್ವಸ್ಥಾಹ ಅಂತ. ಜಗನ್ಯ ಗುಣ ವೃತ್ತಿಸ್ಥ ಅಧೋಗತ್ತಂತಿ ತಾಮಸಾಹ ಅಂತೇಳಿ, ಮಧ್ಯೆ ತಿಷ್ಟಂತಿ ರಾಜಸಾಹ ಅಂತೇಳಿ. ಅದನ್ನ ತ್ರಿಗುಣಗಳ ಚಿಂತನೆಗಳು ಇಲ್ಲಿ ಬರ್ತವೆ. ಅಷ್ಟೇ ಅಲ್ಲದೆ ಸ್ಥಾನಂ ವೃದ್ಧಿ ಕ್ಷಯಶ್ಚೈವ. ಕಳೆದ ಬಾರಿ ಇದರ ಚಿಂತನೆ ಬಂದಿತ್ತು, ದಶವರ್ಗದ ಚಿಂತನೆ ಬಂದಾಗ. ರಾಜನ ಪ್ರದೇಶ ವಿಶೇಷಗಳು, ಬೊಕ್ಕಸದ ವೃದ್ಧಿ, ಶತ್ರುಪಕ್ಷದ ಕ್ಷಯ, ಇವನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ತ್ರಿವರ್ಗಶ್ಚೈವ ದಂಡಕಃ, ದಂಡಜಃ. ದಂಡನೆಯಲ್ಲಿ 3 ಪ್ರಕಾರಗಳನ್ನು ಹೇಳುತ್ತಾರೆ. ಹೇಗೆ ದಂಡನೆ ಕೊಡಬಹುದು? ಶಾರೀರಿಕವಾದ ದಂಡ, ವಾಗ್ದಂಡ, ಅಥವಾ ದ್ರವ್ಯ ದಂಡ, ಅಥವಾ ಗಡಿಪಾರು ಮಾಡುವಂಥದ್ದು, ಇವೆಲ್ಲ. ಹಾಗೆ ಸ್ಥಾನ ವೃದ್ಧಿ ಕ್ಷಯಶ್ಚೈವ ತ್ರಿವರ್ಗಶ್ಚೈವ ದಂಡಜಃ ಅಂತ. ದಂಡದಲ್ಲಿ ಬರತಕ್ಕಂಥ 3 ವರ್ಗದೊಡನೆ ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಇರಬೇಕು, ಇರ್ತಾರೆ, ಯಾವುದನ್ನೆಲ್ಲ ಬೆಳೆಸಬೇಕು, ಯಾವುದನ್ನು ಅಳಿಸಬೇಕು ಎನ್ನುವುದು ಅದ್ಭುತವಾದಂಥ ವಿಷಯ. ಗಂಡಾಮಟ್ಟಿ ಇವನ್ನೆಲ್ಲ 1,00,000 ಶ್ಲೋಕ ಅಧ್ಯಾಯಗಳಲ್ಲಿ ಚತುರ್ಮುಖ ದೇವತೆಗಳಿಗೆ ಕೊಟ್ಟ, ಇಲ್ಲಿಂದ ವ್ಯವಸ್ಥೆ ಆಗುತ್ತೆ ಅಂತ ತೋರಿಸಿಕೊಟ್ಟ ಮನುಷ್ಯ ಲೋಕದಲ್ಲಿ. ಅದನ್ನು ಮತ್ತೆ ಪುನಃ ಕಂಟ್ರೋಲ್ ವ್ಯವಸ್ಥೆ, ಪ್ರಜಾರಕ್ಷಣೆ ಮತ್ತೆ ರಾಜ್ಯ ಒಕ್ಕೂಟ ಶುರುವಾಯಿತು. ಹಾಗೇನು ಇರಲಿಲ್ಲ, ಅದಕ್ಕೆ ಹೇಳಿದ್ದು ಯಾವುದೇ ರೀತಿಯಾಗಿ. ಮತ್ತೆ ನಡಿಬೇಕಾದ್ರೆ ಆತ್ಮ ದೇಶಶ್ಚ ಕಾಲಶ್ಚ ಉಪಾಯ ಕೃತ್ಯಮೇವಚ ಸಹಾಯಾನ್ ಕಾರಣಂಚೈವ, ಇವೆಲ್ಲ ಇಟ್ಟುಕೊಳ್ಳಿಕ್ಕೆ ಉಂಟು ಅಂತಾರೆ. ಷಡ್ವರ್ಗ ಇವೆಲ್ಲ ವಾಸ್ತವವಾಗಿ ಷಡ್ವರ್ಗ ನೀತಿಜ ಸ್ಮೃತ ಅಂತ. ನೀತಿ ಶಾಸ್ತ್ರದಲ್ಲಿ ಹುಟ್ಟಿರತಕ್ಕಂಥ ಇದು 6 ಯಾವುದಂದ್ರೆ, ಮೊದಲು ತನ್ನನ್ನು ಹಾಗೆ ತಾನು ತೊಡಗಿಸಿಕೊಳ್ಳಬೇಕೆನ್ನುವುದು ಕಲಿಬೇಕು. ಆನಂತರ ದೇಶ, ಎಲ್ಲಾ ದೇಶವನ್ನು ಸುಗಮಗೊಳಿಸಬೇಕು. ಕಳ್ಳಕಾಕರ
ಅಥವಾ ಇನ್ನಿತರರ ದರೋಡೆಗೋರರ ಜಾಗವನ್ನಾಗಿಸಬಾರ್ದು ಅಲ್ಲಿ ಹೋದವರನ್ನು ಇಲ್ಲ ಮಾಡಲಿಕ್ಕೆ. ಪ್ರತಿ ಸ್ಥಾನಗಳು ಇವನಿಗೆ ಚೆನ್ನಾಗಿ ಗೊತ್ತಿರಬೇಕು. ರಾಜನಿಗೆ ತಾನು ಸರಿ ಇರಬೇಕು, ತನ್ನ ದೇಶ ಸರಿ ಇರಬೇಕು, ಅದರ ಕಾಲ ಸರಿ ಇರಬೇಕು. ಕೃತಯುಗವನ್ನು ನಾವು ತಯಾರು ಮಾಡುವಾಗಿರಬೇಕು. ಯುಗ ಧರ್ಮಕ್ಕೆ ಬದ್ಧನಾಗುವುದಲ್ಲ, ಬಿದ್ದುಕೊಳ್ಳುವುದಲ್ಲ. ಔನ್ನತ್ಯವನ್ನು ಸಂಪಾದನೆ ಮಾಡುವಲ್ಲಿ ಪ್ರಯತ್ನಿಸಬೇಕು ಅವನು. ಆತ್ಮ ದೇಶಶ್ಚ ಕಾಲಶ್ಚ ಉಪಾಯ ಬಹುಬಗೆಯ ವ್ಯವಸ್ಥೆಗಳು, ಅದರೊಟ್ಟಿಗೆ ಕೃತ್ಯಮೇವಚ ಮಾಡಬೇಕಾದ ಕೆಲಸ ಈಗ ಏನು, ಯಾರಲ್ಲಿ ಮಾಡಿಸ್ಲಿಕ್ಕೆ ಹೇಗಿರ್ತದೆ, ಇವನ್ನೆಲ್ಲ ಕಲಿಬೇಕು. ಹಾಗೆ ಸಹಾಯಾನ್ನ ಕಾರಣಂ ಚೈವ, ಸಹಾಯಕರು ಇವೆಲ್ಲ ಕಾರಣಗಳ ಕೋಟಿಯಲ್ಲಿ ಬರುವಂಥದ್ದು. ಸಹಾಯಕರನ್ನು ಸಹ ತಗೊಂಡು ಪ್ರತಿನಿತ್ಯ ಬಹಳ ಚಂದವಾಗಿ ಹೇಗೆ ರಾಜ ಇದನ್ನು ಉಪಯೋಗಿಸಿಕೊಳ್ಬೇಕೆನ್ನುವ ಅಧ್ಯಾಯಗಳ ಚಿಂತನೆಯಲ್ಲಿ ಇಲ್ಲಿ ಬಂದಿದೆ. ಇದು ಕಂಟೆಂಟ್ಸ್ ಪೇಜ್ ಹೇಳುದು ಭೀಷ್ಮ. ಅಲ್ಲಿ ಇದೆ, ಅದಕ್ಕೆ ಹಾಗಿದೆ ಹೀಗಿದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಹೇಳುವಂಥದ್ದು. ಏನೆಲ್ಲ ಹೇಳಿದ್ದಾರೆ ಅಲ್ಲಿ ಅಂತ ಇವೆಲ್ಲ ರಾಜಧರ್ಮದ ಕತೆ. ಮತ್ತೆ ತ್ರೈ ಚ ಅನ್ವೀಕ್ಷಿಕಿ ಭಾರತ ದಂಡನೀತಿ ತತ 4 ಉಂಟೆ ರಾಜ ನೋಡುವಂಥದ್ದು. ಅದು ಉಂಟೆ. ಸತ್ವ, ಬಹಳ ಚೆನ್ನಾದಂತಹ ಮಾತುಗಳು, ಚಿಂತನೆಯನ್ನು ಕೊಡುವಂಥ ರೀತಿಗಳು, ಅದಕ್ಕೋಸ್ಕರ ಬೇಕಾಗಿರತಕ್ಕಂಥ ವೇದದ ಆಸ್ಪೆಕ್ಟ್ಗಳು. ತ್ರೈಚ ಇದೆಲ್ಲ ರಾಜನೀತಿಯಲ್ಲಿ ಉಂಟು. ವೇದ ಚಿಂತನೆ ಬರ್ತದೆ. ಅಂದ್ರೆ ವೇದದಲ್ಲಿ ಹೋರಾಟದ ಕಥೆಗಳು ಬರ್ತವೆ. ಸಾದಿನಂ ಮಂತ್ರಿ ಚಾತುರ್ಮಾಸ ಯಾಜೀಭಾವತಿ ಎಲ್ಲ ಬರ್ತದೆ. ಹೋರಾಟದಲ್ಲಿ ಸರಿಯಾಗಿಯೇ ಸಂಹಾರ ಮಾಡಿಕೊಂಡಾಗ ಅವನು ಪಡೆಯಬೇಕಾದಂತಹ ಲೋಕಗಳ ಚಿಂತನೆಯನ್ನು ಹೇಳ್ತಾರೆ. ಅದರಿಂದ ತ್ರೈಚ ಅನ್ವೀಕ್ಷಿಕಿ ತರ್ಕವಿದ್ಯೆ, ಅದರೊಟ್ಟಿಗೆ ವಾರ್ತ ವ್ಯವಹಾರ ವಾಣಿಜ್ಯಾದಿಗಳು, ದಂಡನೀತಿ ರಾಜರ ವ್ಯವಸ್ಥೆ, ಕ್ಷತ್ರಿಯರ ಸಂವಿಧಾನಗಳು, ಇವೆಲ್ಲ ಇಲ್ಲಿ ಹೇಳಿದ್ದಾರೆ, ತಿಳ್ಕೊಳ್ಳಿಕ್ಕೆ ಉಂಟು. ಅದರೊಟ್ಟಿಗೆ ಅಮಾಪ್ತಿಯ ಲಿಪ್ಸ, ಮಂತ್ರಿಗಳನ್ನು ಮಾಡಿಸುವುದು ಹೇಗೆ. ಅಮಾತ್ಯರು ಹತ್ತಿರದಲ್ಲಿರುವವರು, ಒಟ್ಟಿಗೆ ಬರುವವರು, ಮಂತ್ರಿಗಳ ಚಿಂತನೆ. ಅವರು ಹೇಗಿರ್ತಾರೆ, ಹೇಗಿರಬೇಕು, ಅವರನ್ನು ಪಡೆಯುವ ರೀತಿ ಹೇಗೆ, ಅವರ ಪರೀಕ್ಷೆಯ ವಿಧಾನಗಳು ಎಲ್ಲ ತುಂಬಾ ಉದ್ದನ ವಿಷಯಗಳು. ಇದು ಒಂದೊಂದು ಕಂಟೆಂಟ್ಸ್ ಪೇಜೇ ಉಂಟು ನಮಗೆ ಇನ್ನು ಹೇಳಲಿಕ್ಕೆ. ಇದೊಂದು ಒಂದೊಂದನ್ನು ಬಿಡಿಸುವ, ಇದು ಒಂದೊಂದು ಅಧ್ಯಾಯದ ವಿಷಯಗಳು. ಬಿಡಿಸಬೇಕಾದ್ದು, ಕೇಳಬೇಕಾದ್ದು, ಹೇಳಬೇಕಾದ್ದು ಅಮಾತ್ಯ ಲಿಪ್ಸ. ಅದರೊಟ್ಟಿಗೆ ಇನ್ನು ಹೇಳುವುದಾದ್ರೆ ಪ್ರಾಣಿದಿಹಿ, ಸಪ್ತ ಪ್ರಾಣಿದಿಗಳ ಬಗ್ಗೆ ಹೇಳಿದ್ದಾರೆ. ಎಲ್ಲವನ್ನು ಸಹ ಇಟ್ಟುಕೊಂಡು, ರಾಜ್ಯದ ಸುತ್ತಮುತ್ತಲಿನ ವ್ಯವಸ್ಥೆಯನ್ನೆಲ್ಲ ಇಟ್ಟುಕೊಂಡು ಅವನ ಬೇಕಾಗಿರತಕ್ಕಂಥ ಚಾರಶ್ಚ ಗೂಢಚಾರರು, ಲೋಕಚಾರರು, ಗೂಢಚಾರರು, ಸಹಚಾರರು ಇವೆಲ್ಲ ಇಟ್ಟುಕೊಳ್ಳಿಕ್ಕಿರುವಂಥದ್ದು. ದೌತ್ಯಕ್ಕೆ ಹೋಗುವವರು ಯಾರು, ವಿಷಯವನ್ನು ತಿಳಿಸಿಕೊಡುವವರು ಯಾರು, ಮತ್ತೆ ರಾಜಪುತ್ರ ಸೆಲೆಕ್ಷನ್. ಇನ್ನು ನೋಡಿ, ರಾಜಪುತ್ರ ಹೇಗಿರ್ತಾನೆ, ಹೇಗೆ ನೋಡಿಕೊಳ್ಬೇಕು, ಅವನನ್ನು ಎಲ್ಲಿ ಬಿಡಬೇಕು, ಇವೆಲ್ಲ ನೋಡ್ಲಿಕ್ಕುಂಟು. ಮತ್ತೆ ರಾಜಪುತ್ರರು ಭಾರಿ ರಕ್ಷಣೀಯರು ಅಂತ ಹೇಳ್ತಕ್ಕಂಥ ಕಥೆಯನ್ನು ಅರ್ವಾಚೀನ ಅರ್ಥಶಾಸ್ತ್ರಜ್ಞರೆಲ್ಲ ಒಪ್ಪಿಕೊಳ್ಳುತ್ತಾರೆ. ರಾಜರಿಗೆ ಅವರ ಮಕ್ಕಳು ಚೆನ್ನಾಗಿಲ್ಲ ಅಂತಾಗಿದ್ರೆ ಬಹಳ ದೊಡ್ಡ ತಲೆಶೂಲಿ ಅವರು. ಮುಂದಿನ ಪ್ರಜಾಕ್ಷೇಮಕ್ಕೆ ರೂವಾರಿಗಳಿರುವವರು. ಇದನ್ನ ತಿಳ್ಕೊಳ್ಳಿಕ್ಕುಂಟಂತ. ಇದಕ್ಕಿಂತಲೂ ಪ್ರಧಾನವಾದದ್ದು, ಕಲಿಲೇಬೇಕಾದ್ದು, ತಿಳಿಲೇಬೇಕಾದ್ದು, ರಾಜಧರ್ಮದಲ್ಲಿ ಇರಲೇಬೇಕಾದ್ದು ಸಾಮ ದಾನ ಭೇದ ದಂಡ. ಸಾಮ ಭೇದ ಪ್ರಧಾನಂಚ, ಮತ್ತೆ ಅದರೊಟ್ಟಿಗೆ ತಥೋ ದಂಡಶ್ಚ ಪಾರ್ಥಿವ. ಇಲ್ಲಿ ಹೇಳೋದು ಸ್ವಲ್ಪ ಆಚೀಚೆ ಹೇಳ್ತಾರೆ. ಯಾಕೆ ಕೇಳಿದ್ರೆ, ದಾನ ಎನ್ನುವುದೊಂದು ದೊಡ್ಡ ವಿಷಯ. ಏನು ಕೊಡ್ಲಿಕ್ಕೆ, ಯಾರಿಗೆ ಕೊಡ್ಲಿಕ್ಕೆ, ಎಷ್ಟು ಕೊಡ್ಲಿಕ್ಕೆ, ಹೇಗೆ ಕೊಡ್ಲಿಕ್ಕೆ. ದಾನದಿಂದ ಶತ್ರುಗಳನ್ನಾಗಲಿ ಇತರರನ್ನಾಗಲಿ ಒಳಗೆ ಹಾಕುವಂಥದ್ದು, ಇಟ್ಟುಕೊಳ್ಳುವಂಥದ್ದು. ನೋಡಿ, ಅಲ್ಲಿ ಹೋರಾಟಕ್ಕೆ ಸಜ್ಜಾದಾಗ ದುರ್ಯೋಧನ ಶಲ್ಯ ಬರ್ತಾ ಇರುವಾಗ ನೋಡಿ ಅವನಿಗೆ ಅವಕಾಶ ಕೊಟ್ಟ. ತಿನ್ಲಿಕ್ಕೆ ಬೇಕಾದನ್ನು ಕಳಿಸಿದ, ಇರ್ಲಿಕ್ಕೆ ಡೇರೆಯನ್ನಿಟ್ಟ. ಬರುವ ದಾರಿಯಲ್ಲಿ ಎಲ್ಲ ಅವನು ಮದ್ರದೇಶದಿಂದ ಬರಬೇಕು. ಬರುವಾಗ ಅವನಿಗೆ ಬೇಕಾದ ಸೌಲಭ್ಯಗಳನ್ನೆಲ್ಲ ಕಲ್ಪಿಸಿಕೊಟ್ಟ. ಭಾರಿ ಖುಷಿಪಟ್ಟ. ಅವನು 1 ಅಕ್ಷೋಹಿಣಿ ಸೈನ್ಯ ಅವನಲ್ಲಿ. ಅವ ಹೇಳಿ ಬಿಟ್ಟ, ಭಾರಿ ವ್ಯವಸ್ಥೆ ಆಗಿದೆ, ವ್ಯವಸ್ಥೆ ಮಾಡಿದವರು ಅವರಿಗೆ ನಾನು ಏನ್ ಬೇಕಾದ್ರೂ ಕೊಟ್ಟು ಬಿಡ್ತೇನೆ, ಅವ್ರು ಬರಲಿ ಅಂದ. ದುರ್ಯೋಧನ ಬಂದ, ನಾನೇ ವ್ಯವಸ್ಥೆ ಮಾಡಿ. ಮಾತು ತಪ್ಪುವುದಿಲ್ಲ, ಏನು ಹೇಳು, ನೀವು ನಮ್ಮ ಪಕ್ಷಕ್ಕೆ ಬಂದು ಬಿಡಿ ಹೋರಾಟಕ್ಕೆ, ಆಯ್ತಾ ಇಲ್ವಾ. ಅದನ್ನ ದಾನ ಎನ್ನುವುದು ಸ್ವಲ್ಪ ವಿಪರೀತವಾಗಿದೆ ಬೇಕಾದಾಗ ಅಂತ ಹೇಳಲಿಕ್ಕೆ ಪ್ರಧಾನಂ ಶಬ್ದದಿಂದ ಹೇಳ್ತಾರೆ. ಸಾಮ ಭೇದ ಪ್ರಧಾನಂಚ ಅಂತ ಹೇಳಿ ಆಚೀಚೆ ಮಾಡಿಕೊಂಡು
ಏನು ಕೊಡುವುದು, ಎಷ್ಟು ಕೊಡುವುದು, ಯಾರಿಗೆ ಕೊಡುವುದು, ಹೇಗೆ ಕೊಡುವುದು ನೋಡಿ. ಹಿಂದೆಲ್ಲ ದಾನ ಅಂತ ಹೇಳಿ ಭೂಮಿಯ ದಾನ ಮಾಡ್ತಿದ್ರು, ಒಂದು ತುಂಡು ರಾಜ್ಯವನ್ನು ಕೊಡ್ತಿದ್ರು, ಕೊಡಬೇಕಾಗ್ತಿತ್ತು, ಕಳ್ಕೊಳ್ಳುವಂತೆ ಇತ್ತು. ಸಂಧಿ ವಿಗ್ರಹಗಳಲ್ಲಿ ಎಲ್ಲ ಅದನ್ನ ಬಹಳ ಚೆನ್ನಾಗಿ ಇದನ್ನು ಗಮನಿಸಬೇಕು ಅಂತ ಹೇಳಿ ಮೊದಲಿಗೆ ಭೀಷ್ಮರು ಎಲ್ಲ ಏನು ಹೇಳಲಿಕ್ಕುಂಟು. ಚತುರ್ಮುಖ ದೇವತೆಗಳು ಬಂದಾಗ ಹೇಗೆ ಅಧ್ಯಾಯವನ್ನು ತಯಾರು ಮಾಡಿ ಕೊಟ್ಟಿದ್ದ, ಅದರ ಕಂಟೆಂಟ್ಸ್ ಪಾದದಲ್ಲಿ ವಿಶೇಷವಾಗಿ ರಾಜರು ಕಲಿಬೇಕಾದ್ದು ಸಾಮ ಭೇದ, ಸಮಾಧಾನ ಆಗುವಂತೆ ಸಾಂತ್ವನಗೊಳಿಸುವಂತೆ ಮಾತಾಡಬೇಕು. ಬಗ್ಗಿದ್ರೆ ಸಂತೋಷ ಇಲ್ಲ, ಬಗ್ಗಬೇಕಾದ್ದು. ಇಲ್ಲಾದ್ರೆ ಭೇದ, ಪ್ರತಿಯೊಬ್ಬರಲ್ಲಿ ಪರಸ್ಪರವಾದ ತಿಕ್ಕಾಟ ಆಗುವಂತೆ ಮಾಡಲಿಕ್ಕೆ, ಬೇರೆ ಜನರ ಸಹಾಯದೊಂದಿಗೆ ಇವನನ್ನು ದೂರ ಮಾಡುವ ರೀತಿಗಳು. ಮತ್ತೆ ಪ್ರಧಾನ ಎಷ್ಟೋ ಜನಕ್ಕೆ ದುಡ್ಡು ಕೊಟ್ಟರೆ ಬಾಯಿ ಮುಚ್ಚುತ್ತಾರೆ, ಕೊಟ್ಟು ಕಳಿಸುವುದು. ಎಷ್ಟು ಸಮಯ ಆದರೂ ಪರವಾಗಿಲ್ಲ. ಅದನ್ನ ನೀಡುವಾಗ ಕಾಣಿಕೆಯಾಗಿ ಸೊತ್ತುಗಳನ್ನು, ಹೆಣ್ಣು, ದಾಸಿಯರು, ರಥ ಕುದುರೆಗಳನ್ನು, ರಥ ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಳ್ಳುತ್ತಾರೆ. ಅರಸೊತ್ತಿಗೆ ಅಂದ್ರೆ ಟೋಟಲ್ ನಾವು ಕಲಿಯಬೇಕಾದ್ದು ದಂಡ ನೀತಿಯಲ್ಲಿ, ರಾಜ್ಯಶಾಸ್ತ್ರದಲ್ಲಿ, ಚತುರ್ಮುಖ ತಂತ್ರದಲ್ಲಿ ಏನೆಲ್ಲ ಇದೆ ಅಂತ ಕ್ಲಿಪ್ಸ್. ಆನಂತರ ದಂಡ, ಅದು ಮಾಮೂಲು. ಶಿಕ್ಷಣ, ಶಿಕ್ಷೆ ಯಾವ ರೀತಿಯಲ್ಲಿ, ಯಾರಿಗೆ, ಎಷ್ಟು, ಏನು, ಎಲ್ಲಿ, ಹೇಗೆ, ಅಷ್ಟು ಸಹ ಕೊಡಬೇಕಾದ ಕತೆ. ಇಲ್ಲೊಂದು ವಿಶೇಷ ಹೇಳುತ್ತಾರೆ, ಕೇಳಿ, ನೆನಪಿಟ್ಟುಕೊಳ್ಳಿ. ಉಪೇಕ್ಷಾ ಪಂಚಮಿ ಪ್ರೋಕ್ತ ಅಂತ ಶುರು ಮಾಡುತ್ತಾರೆ. ಸಾಮ, ದಾನ, ಭೇದ, ದಂಡ ಎಲ್ಲರಿಗೂ ಗೊತ್ತುಂಟು. ಚತುರ್ವರ್ಗ ರಾಜ್ಯಭಾರ ಎನ್ನುವುದು ಅರ್ಥ ಮಾಡಿ ನಾಲ್ಕಕ್ಕೆ ಹೇಳಿದ ತಕ್ಷಣ ಅದೇ ಉತ್ತರ ಎಲ್ಲರೂ ಕೊಡುತ್ತಾರೆ. ಇಲ್ಲಿ ಹೇಳ್ತಾರೆ 4 ಅಂತಾರೆ. ಸಾಮ ಆಯ್ತಲ್ಲ, ಅವನನ್ನೇ ಪೂಸಿ ಮಾಡುವ ಕತೆ, ಸಮಾಧಾನದಿಂದಲೇ. ಆನಂತರ ದಾನ ಗೊತ್ತುಂಟು ನಮಗೆ, ಅವನನ್ನು ಕೊಟ್ಟು ಒಳಗಾಗುವುದು, ಲಂಚ ಒಂದು ದೃಷ್ಟಿಯಿಂದ. ಅದು ಇನ್ನೊಂದು ಭೇದ ಅಂದ್ರೆ ಇಳಿಸಿ ಹಾಕಿ ಕೆಲಸ ಮಾಡಿಕೊಳ್ಳುವುದು. ಅವರವರು ರಾಜರು ಗಟ್ಟಿಯಲ್ಲಿದ್ರೆ ಮಧ್ಯೆಯಲ್ಲಿ ಅವರಲ್ಲಿ ಏನಾದರೂ ಒಡಗು ತೋರಿಸಿ ಅವರು ಬಿಟ್ಟು ಹೋಗುವಾಗೆ, ದೂರ ಆಗುವಾಗೆ ಮಾಡಿ, ಹತ್ತಿರ ಇರದಂತೆ ನೋಡಿಕೊಂಡು ಹೋರಾಟವನ್ನು ಮಾಡುವ ರೀತಿ ಇದು ಆಗ್ತದೆ. ಆನಂತರ ದಂಡವೇ ಗೊತ್ತು, ಹೊಡೆಯುವುದು. ಇನ್ನೊಂದು ಉಪೇಕ್ಷಾ ಅಂತ, ಅವನ ಪಾಡಿ ಅವನು ಬಿಟ್ಟು ಬಿಡು, ಲೆಕ್ಕಕ್ಕಿಲ್ಲದ ಹಾಗೆ ಮಾಡಿಬಿಡು, ಉಪೇಕ್ಷೆ. ಉಪೇಕ್ಷೆ ಎನ್ನುವುದೊಂದು 5ನೇ ಪ್ರಭೇದ ಆಗಿದೆ. ಸಾಮದಲ್ಲಿ ಬಗ್ತಾರೆ, ದುಡ್ಡಿನಲ್ಲಿ ಬಗ್ತಾರೆ, ಭೇದದಲ್ಲಿ ಬಗ್ಗಿ ಹೋಗ್ತಾರೆ, ದಂಡದಲ್ಲಿ ಬಗ್ಗಿ ಬಡಿಯುವುದೇ. ಉಪೇಕ್ಷೆಯನ್ನು ಕೇಳಿದ್ರೆ ನಮಗೆ ಅವನಿಂದ ಹಾನಿ ಇಲ್ಲ ಆದ್ರೆ, ನಮಗೆ ಅವನು ಬೇಡ ಆದ್ರೆ ಬಿಟ್ಟು ಬಿಡಿ ಮಾರೆ ಅವನ ಪಾಡಿಗೆ. ಉಪೇಕ್ಷೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಅದು ಇವತ್ತು ಉಪೇಕ್ಷೆ ಮಾಡಿದ್ದರಿಂದ ನಾಳೆ ಬೆಳೆದು ನಮ್ಮನ್ನು ನುಂಗಬಹುದದು. ಈ ಉಪೇಕ್ಷೆ ಯೋಗಶಾಸ್ತ್ರದ ದೊಡ್ಡ ಸ್ಥಾನಮಾನ ಪಡೀತದೆ. ಭಗವಂತನ ಮೇಲೆ ಏನು ನಿರಂತರವಾದ ಅನ್ಯಾದೃಶವಾದ ವಿಶ್ವಾಸ, ಪ್ರೀತಿ, ನಂಬಿಕೆ, ಭಕ್ತಿ ಇರಬೇಕು. ಇದು ಸತ್ಯ. ಅದು ಒಂದು ವಿಷಯ. ದೇವರನ್ನು ಹಚ್ಚಿಕೊಳ್ಳುವಂಥದ್ದು, ದೇವರಲ್ಲಿ ನಂಟು ಸಂಬಂಧವನ್ನು ಬೆಳೆಸಿರುವುದು ಅಂತ. ರಾಜರಿಗೆ ಆಗುವಾಗ ಮತ್ತೆ ನೋಡುವ, ಇರ್ಲಿ, ಅವರು ದೇವರುಂಟು, ಇರ್ಲಿ, ದೇವರನ್ನು ಕಾಪಾಡಲಿ, ಅವರು ನೋಡಿಕೊಳ್ಳಿ, ದೇವರನ್ನು ಮಾತಾಡಿಸ್ಲಿ, ದೇವಾಲಯಗಳನ್ನೆಲ್ಲ ಕಟ್ಟಲಿ ಅವರು ಆ ಲೆಕ್ಕದಲ್ಲಿ. ಇನ್ನೊಂದು, ತನಗೆ ಬೇಕಾದವರಲ್ಲಿ ತುಂಬ ಗೆಳೆತನ, ಇದು 2ನೇ ಅಂಶ. ದೇವರಲ್ಲಿ ಪೂರ್ಣವಾದ ವಿಶ್ವಾಸ, ಗೆಳೆಯರಲ್ಲಿ, ತನಗೆ ಸಮಾನರಲ್ಲಿ ಅತ್ಯಂತವಾದ ಆತ್ಮೀಯತೆ, ಅದನ್ನು ನಾವು ಫ್ರೆಂಡ್ಶಿಪ್ ಅಂತೇವಲ್ಲ, ಅದೇ ಮೈತ್ರಿ. ಇನ್ನು ನಮಗಿಂತ ಕೆಳೆಯವರಲ್ಲಿ, ಕೈಲಾಗದವರ ದುರ್ಬಲರಲ್ಲಿ ಅಯ್ಯೋ ಪಾಪ ಅಂತ ಅವರ ಮೇಲೆ ನಮಗೆ ಅನುಕಂಪೆ ಉಂಟೆ ಉಂಟು, ಕರುಣೆ ಇರ್ತದೆ, ಅದು ಆಗುವುದು. ಮತ್ತೆ ಯಾವಾಗಲಲ್ಲ. ಇನ್ನೂ ಒಂದುಂಟು, ನಮಗೇನು ಅವರು ಮಾಡುವುದಿಲ್ಲ. ನಮ್ಮ ಮಿತ್ರರಲ್ಲಿ ನಮಗೆ ಫ್ರೆಂಡ್ಶಿಪ್, ನಮಗಿಂತ ಹಿರಿಯರಲ್ಲಿದ್ದರೆ ನಮಗೆ ಭಾರಿ ಭಕ್ತಿ, ಗೌರವ. ಆನಂತರ ನಮಗಿಂತ ತುಂಬಾ ಕಳಪೆಯಲ್ಲಿದ್ದಾರೆ, ತುಂಬಾ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವರನ್ನು ಏನಿಲ್ಲ, ಅವರ ಪಾಡಿಗೆ ಅಯ್ಯೋ ಪಾಪ ಅಂತ ಅನಿಸಿ ಕರುಣೆ ಬರುವಂಥದ್ದು. ಮತ್ತೆ ಇನ್ನೂ ನಮಗೇನೂ ಅಲ್ಲದವರಿಗೆ ಅವರ ಮೇಲೆ ಉಪೇಕ್ಷೆ, ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷಾ ಅಂತ. ಅವರನ್ನು ಬಿಟ್ಟು ಬಿಡಯ್ಯ, ನಿನಗೇನು ಆಗುವುದಿಲ್ಲ, ಅವರ ಲೆಕ್ಕಕ್ಕೆ ತಗೊಳ್ಬೇಡ. ಎಲ್ಲಿ ಏನು ಗೊತ್ತೋ, ಇದು ಗಮ್ಮತ್ತು ಅಂದ್ರೆ, ನಿಮಗೊಂದು ಉಪಾಯ ಹೇಳುತ್ತೇನೆ. ನಾವು ದಾರಿಯಲ್ಲಿ ಹೋಗ್ತೇವೆ, ನಿತ್ಯ ಹೋಗ್ಬೇಕಾದ ದಾರಿ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ, ಹೋಗ್ತೇವೆ. ಒಂದು ನಾಯಿ ಕೂಗಿದ್ದಿಟ್ಟುಕೊಳ್ಳಿ, ಏನ್ ಮಾಡ್ತೀರಿ? ಅದರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ತೀರಾ? ನಾವು ನಾಯಿ ಅಲ್ಲ.
ಅದ್ರ ಮೇಲೆ ನಮಗೆ ಭಕ್ತಿ ಗೌರವ ಎಲ್ಲ ಹೆಚ್ಚುತ್ತದ? ಎಂಥದೂ ಅಲ್ಲ ಅದು. ಅಯ್ಯೋ ಪಾಪ ಕೂಗ್ತದದು. ಹೇಳ್ಕೊಂಡು ಅದಕ್ಕೇನಾದ್ರೂ ತಿನ್ಲಿಕ್ಕೆ ಕೊಡಬೇಕಾ, ನೀರು ಕುಡಿಸ್ಬೇಕಾ ಅಂತ ಶುರು ಮಾಡ್ತೀರಾ. ಅದಕ್ಕೆ ಜನ ಉಂಟು, ಅದರ ಒಡೆಯ ಇದ್ದಾನೆ, ನಾಯಿಯಪ್ಪ ನಾಯಿಯಮ್ಮ ಎಲ್ಲ ಇರ್ತಾರೆ. ಮತ್ತೇನಿಲ್ಲ, ನೀನು ಆ ರಸ್ತೆಯಲ್ಲಿ ಹೋಗ್ಲೇಬೇಕಲ್ಲ, ಅನಿವಾರ್ಯ ಎಲ್ಲ ಹೋಗ್ತಾ ಇದ್ದೀಯಲ್ಲ, ಅದು ಅಕ್ಕಪಕ್ಕದ್ದಲ್ಲ, ಕೂತದಲ್ಲ, ಕೂಗ್ಲಿ, ಉಪೇಕ್ಷೆ. ನಾಯಿ ಬೊಗಳಿದರೆ ಸ್ವರ್ಗಲೋಕ ಹಾಳಾಗುವುದೇ ಕೇಳಿದಾಗೆ ನಾವು ಸ್ವರ್ಗಲೋಕದಲ್ಲಿ ಇದ್ದೇವೆ, ಮುಗೀತಾ? ಉಪೇಕ್ಷೆ ಇಲ್ಲ. ಅದು ಬಿಟ್ಟು ನೀನು ಅವುಗಳ ಮೇಲೆ ಹಾರಲಿಕ್ಕೆ, ದ್ವೇಷಿಸ್ಲಿಕ್ಕೆ, ಬಡಿಲಿಕ್ಕೆ, ಗಲಾಟೆ ಬೀಸಲಿಕ್ಕೆ, ಬೊಬ್ಬೆ ಹೊಡಿಲಿಕ್ಕೆ, ಹಾರಲಿಕ್ಕೆ, ಉದ್ವೇಗಗೊಳಗಾಗಲಿಕ್ಕೆ ಹೋಗಬೇಡ. ಇದು ಪಾಠ. ಅದನ್ನ ಇಲ್ಲಿ ಹೇಳ್ತಾರೆ, ಸಾಮದಾನ ಭೇದ ದಂಡ ಉಪೇಕ್ಷಾ ಪಂಚಮಿ ಅಂತಾರೆ. ಏನು ನಿನಗೆ ಅವರಿಂದ ತೊಂದರೆ ಇಲ್ಲ ಅಂತಾದ್ರೆ ನೀನು ಅವರ ಹತ್ರ ಅಯ್ಯೋ ಪಾಪ ಹೇಳಿ ಕರೀಲಿಕ್ಕೆ ಹೋಗುವುದು, ದಾನ ಮಾಡುವುದು, ಸ್ವಲ್ಪ ಸಂಧ್ಯೆ ಆಗುವ ಅಂತ ಕೇಳುವುದು, ಅದೆಲ್ಲಕ್ಕೆಲ್ಲ ಹೋಗ್ಲಿಕ್ಕೆ ಬೇಕಾಗಿಲ್ಲ ಅಂತ. ಹೀಗೆ ಬಹಳ ಚಂದವಾಗಿ ದಂಡ ನೀತಿಯಲ್ಲಿ ಒಂದು 5ನೆಯ ಪ್ರಭೇದ, ಅಪೂರ್ವವಾದಂತಹ ಪ್ರಭೇದದ ಚಿಂತನೆ ಇದು ಬಂದದ್ದು. ಉಪೇಕ್ಷಾ ಪಂಚಮಿ ಅಂತ ಹೇಳಿಕೊಂಡು ಧರ್ಮರಾಜನಿಗೆ ಭೀಷ್ಮ ಹೇಳಿಕೊಟ್ಟಿದ್ದಾನೆ. ನಮಗೆ ಇವತ್ತು ಬೇಕಾದ ನಾವು ಎಲ್ಲಿಯೂ ಸಾಮ್ರಾಜ್ಯ ಕಟ್ಟಲಿಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ನಾವು ಯಾರಲ್ಲಿಯೂ ಸಾಮವನ್ನು, ದಾನವನ್ನು, ಭೇದವನ್ನು, ದಂಡವನ್ನು ಉಪಯೋಗಿಸಬೇಕಾಗಿಲ್ಲ. ನಾವು ಬದುಕಬೇಕಾದ ಅಕ್ಕಪಕ್ಕದಲ್ಲಿ ಕೂತಿರತಕ್ಕ ಎಲ್ಲ ರಾಜವರ್ಗಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಅವರವರು ರಾಜರಿದ್ದಾರೆ. ಅವರವರು ಮಾತ್ರ ಅಲ್ಲ, ಮನೆಯೊಳಗಿದ್ದವರು ಎಲ್ಲರೂ ಈಗ ರಾಜರಾಗಿದ್ದಾರೆ ನೋಡಿ. ಆ ಖಾತೆ ಈ ಖಾತೆ ಅಲ್ಲ, ಎಲ್ಲ ಖಾತೆ ಎಲ್ಲರಿಗೂ. ಹೀಗಾಗಿ ನಾವು ಬಹಳ ಆರಾಮವಾಗಿ ಉಪೇಕ್ಷೆಯಲ್ಲಿ ಬದುಕಿದ್ರೆ, ಮನೆಯಲ್ಲಿ ಉಪೇಕ್ಷೆಯಂತೆ ಬದುಕಿದ್ರೆ ಬಹಳ ಚಂದವಾದಂತಹ ಬದುಕು ಆಗುತ್ತೆ. ಹೀಗೆ ಒಂದು ಬಹಳ ಸುಂದರವಾದಂತಹ ಕೆಲವು ಕಂಟೆಂಟ್ಸ್ಗಳನ್ನ ಇವತ್ತು ಕೇಳಿದ್ದೇವೆ. ಇನ್ನೂ ಹೆಚ್ಚಿನ ಭೀಷ್ಮ ಹೇಳುವಂತಹ ಕತೆ, ಆ 100 ಅಧ್ಯಾಯ ಲಕ್ಷ ಶತಂ ಸಹಸ್ರಂ ತಸ್ಯ ಅಧ್ಯಾಯ ಸಹಸ್ರಂ ಶತಂ ಅಂತ, ತಥೋಧ್ಯಾಯ ಸಹಸ್ರಾಣಂ ಶತಂ ಚಕ್ರೆ ಸ್ವಬುದ್ಧಿಜಂ ಅಂತ ಚತುರ್ಮುಖ ತನ್ನ ತಲೆಯಲ್ಲಿ ತುಂಬಿಕೊಂಡಿರತಕ್ಕಂತಹ ಸಂಹಿತೆಯ ಭಾಗಗಳನ್ನು ಹೇಗೆ ಮಾಡಿಕೊಟ್ಟ 1,00,000 ಅಧ್ಯಾಯಗಳಲ್ಲಿ ಅದರಲ್ಲಿ ಇರತಕ್ಕ ಇನ್ನಿತರ ಅಂಶಗಳು ರಾಜಧರ್ಮಕ್ಕೆ ಸಂಬಂಧಪಟ್ಟಂತೆಯೂ, ಯಾಕೆಂದ್ರೆ ಇಲ್ಲಿ ಮೋಕ್ಷವನ್ನು ತಿಳಿಸಿದ್ದಾರೆ ಬಿಡಿ, ಅದನ್ನು ಮತ್ತೊಮ್ಮೆ ಚಿಂತನೆ ತರುವ ವಂದನೆಗಳು. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.